ತೃತೀಯೆ ಭಾನುವಾರ ರವಿವಾಸರ ಮೂಲ ನಕ್ಷತ್ರ ಧೃತಿಯೋಗ ಗರಜಕರಣ. ಇವತ್ತು ವಿಶೇಷ ಬಿಂಡಿಗನೋಲೆ ಆಳ್ವಾರ ಪ್ರತಿಷ್ಠಾಪನಾ ಮಹೋತ್ಸವ. ಎಲ್ಲ ಆಳ್ವಾರಗಳಿಗೂ ನಾವು ಶಾಂತಿ ಗ್ರಾಮದಲ್ಲಿ ವೈಶಾಖ ಶುದ್ಧ ಪೌರ್ಣಮಿ ಎಂದು ನಡೆಸುವಂಥದ್ದು. ಆ ರೀತಿ ಇಲ್ಲಿ ಕೂಡ ಎಲ್ಲ ಆಳ್ವಾರಗಳ ಪ್ರತಿಷ್ಠೆ ಆದಂತಹ ದಿವಸ ಅದನ್ನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಪಂಚಾಂಗ. ಮಾರ್ಗಶಿರ ಮಾಸ ಚಾಂದ್ರಮಾನದ ಪ್ರಕಾರ ಶುರುವಾಯಿತು. ಆಗಲೇ 3 ದಿವಸ ಆಗಿದೆ, 3ನೇ ದಿವಸ. ಸೌರಮಾನದಲ್ಲಿ ಧನುರ್ಮಾಸ ಅನ್ನುವಂಥದ್ದು ಷಡಶೀತಿ ಪುಣ್ಯಕಾಲ ಅಪರಾಹ್ನ ದೇವಾಲಯ ಧನುರ್ಮಾಸ 14ನೇ ತಾರೀಕು ಆರಂಭ ಆಗುತ್ತೆ. ಸೊ ಅಲ್ಲಿಗೆ ವೃಶ್ಚಿಕ ಕಾರ್ತಿಕ ಮಾಸ ಮುಗಿದು ಮಾರ್ಗಳಿ ಅಂತ ಅಲ್ಲಿ ಅಥವಾ ಧನುರ್ಮಾಸನೂ ಶುರುವಾಗುತ್ತೆ. ಚಾಂದ್ರಮಾನದ ಪ್ರಕಾರ ಮಾರ್ಗಶಿರ ಶುರುವಾಯಿತು. ಮಾಸನ ಮಾರ್ಗಶೀರ್ಷೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಬಹಳ ಸತ್ವೋದ್ರಿಕ್ತವಾದಂತಹ ಸಂದರ್ಭ ಇದು. ಭಗವಂತನ ಚಿಂತನೆಗೆ ಇದಕ್ಕೆಲ್ಲ. ಇದಿಷ್ಟು ಜ್ಯೋತಿಷ್ಯದ ಬಗ್ಗೆ. ಅಸ್ಮದ್ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಷ್ಣುವಂ ಬ್ರಹ್ಮಣಃ ಕೋಶೋऽಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ದೀರ್ಘಾಯುಷ್ಮಾನ್ ಭವ. 5ನೇ ಪ್ರಶ್ನೆಯ ಆರಂಭ. ಅಷ್ಟಕ 3ನೇ ಕಾಂಡ. ಪ್ರಥಮ ಅನುವಾಕ. ಶಾಂತಿ ಪಾಠದಲ್ಲೂ ಕೂಡ ಇದನ್ನ ಹೇಳುವಂತಹದ್ದು. ಮತ್ತೆ ಘನ ಆಶೀರ್ವಾದಕ್ಕೂ ಕೂಡ ಇದು ಉಪಯೋಗ ಆಗತ್ತೆ. ಆರಂಭ ಮಾಡೋಣ. ಪೂರ್ಣ ಪಶ್ಚಾದುತ ಪೂರ್ಣ ಪುರಸ್ತಾದುನ್ಮಧ್ಯತಃ ಪೂರ್ಣಮಾಸಿ ಜಿಗಾಯ. ಪೂರ್ಣ ಪಶ್ಚಾದುತ ಪೂರ್ಣ ಪುರಸ್ತಾದುನ್ಮಧ್ಯತಃ ಪೂರ್ಣಮಾಸಿ ಜಿಗಾಯ. ಪೂರ್ಣ ಪಶ್ಚಾದುತ ಪೂರ್ಣ ಪುರಸ್ತಾದುನ್ಮಧ್ಯತಃ ಪೂರ್ಣಮಾಸಿ ಜಿಗಾಯ. ತಸ್ಯಾನ್ ದೇವ ಅಧಿ ಸಂವಸಂತ ಉತ್ತಮೇನಾಕ ಇಹ ಮಾದಯಂತಾಂ. ತಸ್ಯಾನ್ ದೇವ ಅಧಿ ಸಂವಸಂತ ಉತ್ತಮೇ ನಾಕ ಇಹ ಮಾದಯಂತಾಂ. ತಸ್ಯಾನ್ ದೇವ ಅಧಿ ಸಂವಸಂತ ಉತ್ತಮೇ ನಾಕ ಇಹ ಮಾದಯಂತಾಂ. ಯತ್ತೇ ದೇವ ಅದದುರ್ಭಾಗಧೇಯಮಮಾವಾಸ್ಯೆ ಸಂವಸಂತೋ ಮಹಿತ್ವಾ. ಯತ್ತೇ ದೇವ ಅದದುರ್ಭಾಗಧೇಯೇ ಮಮಾವಾಸ್ಯೆ ಸಂವಸಂತೋ ಮಹಿತ್ವಾ. ಯತ್ತೇ ದೇವ ಅದದುರ್ಭಾಗಧೇಯೇ ಭಾಗಧೇಯಂ ಅಮಾವಾಸ್ಯೆ ಭಾಗಧೇಯಮಮಾವಾಸ್ಯೆ. ಯತ್ತೇ ದೇವ ಅದದುರ್ಭಾಗಧೇಯ ಸಂವಸಂತೋ ಮಹಿತ್ವಾ.
यत्ते देवा अदधुर्भागते यममावास्ये संवसन्तो महित्वा सानो यज्ञं पितृहि विश्ववारे रयिं नो देहि सुभगे सुवीरम् सानो यज्ञं विबृहि विश्ववारे रयिं नो देहि सुभगे सुवीरम् सानो यज्ञं विबृहि विश्ववारे रयिं नो देहि सुभगे सुवीरम् ರಯ್ಯಿಂ ಅಂತಂದ್ರೇನು? ದುಡ್ಡು ದೊಡ್ಡ ಇದರಲ್ಲಿ ಆತ್ಮ ಸಮಾರೋಪಣೆ ಉಪಾವರೋಹ ಜಾತವೇದ ಪುನಸ್ತ್ವಂ ದೇವ ವಹನಂ ಆಯು ಪ್ರಜಾಂ ರಯಿಂ ಅಸ್ಮಾಸು ದೇಹಿ. ಆಯು ದೀರ್ಘವಾದ ಆಯುಸ್ಸು, ರಯಿಂ ಅಂದ್ರೆ ಒಳ್ಳೆ ಸಂಪತ್ತು, ಬರೀ ದುಡ್ಡು ಅಂತ ಕ್ಯಾಶ್ ಒಂದೇ ಅಂತ ಆಗಲ್ಲ, ಎಲ್ಲವೂ ಕೂಡ ಎಲ್ಲ ರೀತಿಯ ಸೌಭಾಗ್ಯಗಳು. ಪ್ರಜಾಂ ಒಳ್ಳೆಯ ಸಂತತಿ, ನಮ್ಮ ಕುಟುಂಬದಲ್ಲಿ ಕುಲದಲ್ಲಿ ಮುಂದಿನ ಇವರು ಒಳ್ಳೆಯ ಮಕ್ಕಳು ಹುಟ್ಲಿ, ಭಗವದ್ ಆಭಿಮುಖ್ಯ ಇರುವಂತವ್ರು, ಇದೆಲ್ಲ ಪ್ರಾರ್ಥನೆ ಆತ್ಮ ಸಮಾರೋಪಣ ಮತದಲ್ಲಿ. ಇಲ್ಲಿ ಸಾನಹ ಯಜ್ಞಂ ಪಿತೃಹಿ ವಿಶ್ವವಾರೆ ರಯಿಂ ನೋದೇಹಿ ಸುಭಗೆ ಸುವೀರಂ, ಎಲ್ಲ ಒಳ್ಳೆದನ್ನು ಉಂಟಾಗುವಂತ ಸಮಸ್ತ ರೀತಿಯ ಸಮಸ್ತ ಕಲ್ಯಾಣಂ ಅಂತ ಹೇಳ್ತೀವಲ್ಲ ಅದು ಸಾನಹ. ಯಾರು? ಪೂರ್ಣ ಪಶ್ಚಾದುತ ಭಗವಂತ. ಎಲ್ಲವೂ ಕೂಡ ಯಜ್ಞೋವೈ ವಿಷ್ಣು, ಯಾವ ಯಾವ ದೇವತೆಯನ್ನು ಉದ್ದೇಶಿಸಿ ಮಾಡೋದು ಕೂಡ ಅವನಿಗೆ ಅಂತರ್ಯಾಮಿಯಾಗಿರುವವನು ನಾನೇ ಅಂತ ವಿಭೂತಿ ಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಭಗವಂತ. ಇಂದ್ರನು ನಾನೇ, ಪಾಂಡವರಲ್ಲಿ ಧನಂಜಯ, ತೇಜಸ್ಸುಗಳಲ್ಲಿ ಸೂರ್ಯ ನಾನು, ಹೀಗೆ ಹೇಳ್ಬೇಕಾದ್ರೆ ಸೂರ್ಯ ಅಂದ್ರೆ ಅವನೇ, ಸೂರ್ಯನೇನ 12 ಜನ ಆದಿತ್ಯರಲ್ಲಿ ಅಂದ್ರೆ ಅವನಿಗೆ ಅಂತರಾತ್ಮನಾಗಿರುವವನು ನಾನೇ, ಎಲ್ಲವನ್ನು ಹೇಳ್ತಾ ಬರ್ಬೇಕಾದ್ರೆ. ಹಾಗಾಗಿ ಅವನು ನಮಗೆ ಎಲ್ಲ ಒಳ್ಳೆಯದನ್ನು ಉಂಟು ಮಾಡಲಿ, ಎಲ್ಲ ಸಂಪತ್ತನ್ನು ನೀಡಲಿ ಅನ್ನೋ ಪ್ರಾರ್ಥನೆ. ನಿವೇಶನಿ ಸಂಗಮನಿ ವಸೂನಾಂ ವಿಶ್ವರೂಪಾಣಿ ವಸೂನ್ಯಾವೇಶಯಂತಿ. ನಿವೇಶನಿ ಸಂಗಮನಿ ವಸೂನಾಂ ವಿಶ್ವರೂಪಾಣಿ ವಸೂನ್ಯಾವೇಶಯಂತಿ. ನಿವೇಶನಿ ಸಂಗಮನಿ ವಸೂನಾಂ ವಿಶ್ವರೂಪಾಣಿ ವಸೂನ್ಯಾವೇಶಯಂತಿ. ಮುದಕ್ ಶಾಂತಿಗಳು ಬಂದಿರೋ ಮಂತ್ರಗಳಿವೆಲ್ಲ. ಸಹಸ್ರ ಪೋಷಕಂ ಸುಭಗಾರರಾಣ ಸಾನ ಆಗನ್ ವರ್ಚಸ ಸಂವಿಧಾನ. ಸಹಸ್ರಕೋಶಕಂ ಸುಭಗಾರರಾಣ ಸಾನ ಆಗನ್ ವರ್ಚಸಾ ಸಂವಿಧಾನ. ಸಹಸ್ರಕೋಶಕಂ ಸುಭಗಾರರಾಣ ಸಾನ ಆಗನ್ ವರ್ಚಸಾ ಸಂವಿಧಾನ. ಇಲ್ಲಿ ಸಂವಿಧಾನ ದೀರ್ಘ ಅಲ್ಲಿ ಕಡೆನಲ್ಲಿ, ಹಾಗೇನೆ ಅಲ್ಲಿ ವೇಷಯಂತಿ ದೀರ್ಘ ಕೇಳಿಸ್ಬೇಕು. ಉದಕ್ ಶಾಂತಿನಲ್ಲಿ ಫಾಸ್ಟ್ ಆಗಿ ಹೇಳೋಕೆ ಹೋಗ್ಬಿಟ್ಟು ವೇಷಯಂತಿ ಅಷ್ಟಕ್ಕೆ ನಿಲ್ಲಿಸಬಾರ್ದು, ಆ ದೀರ್ಘ ಅದು ಗಮನಿಸ್ಬೇಕಾದದ್ದು. ಅಗ್ನಿ ಶೋಭೌ ಪ್ರಥಮೌ ವೀರ್ಯೇಣ ವಸೂನ್ ರುದ್ರನಾದಿತ್ಯ ನಿಹ ಜನ್ವತಂ. ಅಗ್ನಿ ಶೋಭೌ ಪ್ರಥಮೌ ವೀರ್ಯೇಣ ವಸೂನ್ ರುದ್ರಾನಾದಿತ್ಯ ನಿಹ ಜಿನ್ವತಂ. ಅಗ್ನಿ ಶೋಮೌ ಪ್ರಥಮೌ ವೀರ್ಯೇಣ ವಸೂನ್ ರುದ್ರಾನಾದಿತ್ಯ ನಿಹ ಜಿನ್ವತಂ. ಮಾಧ್ಯಗಂ ಹಿ ಪೌರ್ಣಮಾಸಂ ಜುಷೇಥಾಂ ಬ್ರಹ್ಮಣ ವೃದ್ಧೌ ಸುಕೃತೇನ ಸಾತಾವಥಾಸ್ಮಭ್ಯಗಂ ಸಹ ವೀರಾಗಂ ರಯಿಂ ನಿಯಚ್ಛತಂ. ಮಾಧ್ಯಗಂ ಹಿ ಪೌರ್ಣಮಾಸಂ ಜುಷೇಥಾಂ ಬ್ರಹ್ಮಣ ವೃದ್ಧೌ ಸುಕೃತೇನ ಸಾತಾವಥಾಸ್ಮಭ್ಯಗಂ ಸಹ ವೀರಾಗಂ ರಯಿಂ ನಯಚ್ಛತಂ.
आद्यगं हि पौर्णमासं जुषेतां ब्रह्मणा वृद्धौ सुकृतेन सातावतास्मभ्यगं सह वीरागं रयिं नियच्छतम् आदित्याश्चाङ्गिरसश्चाग्नीना दधता ते दर्शपूर्णमासौ प्रैप्सन्तेषामङ्गिरसां निरुक्तगं हविरासीदथादित्या ये तौ होमावपश्यन् तावजुहुवस्ततो वै ते दर्शपूर्णमासौ पूर्वालभन्त दर्शपूर्णमासा वालभमानयेतौ होमौ पुरस्ताज्जुहुयात् साक्षादेव दर्शपूर्णमासा वालभते ब्रह्मवादिनो वदन्ति सत्वै दर्शपूर्णमासा वालभेता ययेन योरनुलोपञ्च प्रतिलोमञ्च विद्यादित्यमाभास्यायाम् ऊर्ध्वं तदनुलोमं पौर्णमास्यै प्रतीचीनं तत्प्रतिलोमं यत्पौर्णमासीं पूर्वमालभेत प्रतिलोममेनाबालभेताम् आलभेताम् उमपक्षीय पद मुमपक्षीयमाणमन्वपक्षीयेत सारस्वतौ होमौ पुरस्ताज्जुहुयादमावास्या वै सरस्वत्यनुलोममेवैनावालभेतमुमा आलभते मुमाप्यायमानमन्वाप्यायत आज्ञा वैष्णवमेकादशकपालं पुरस्तान् निर्वपेत् सरस्वत्यै चर्गुं सरस्वते द्वादशकपालं यदा आग्नेयो भवत्यग्निर्वै यज्ञमुखमेवर्धिं पुरस्ताद्धत्ते यद्वै ईष्णवो भवति यज्ञो वै विष्णुर्यज्ञमेवारभ्य प्रतनुते सरस्वत्यै चरुर्भवति सरस्वते द्वादशकपालो मास्या वै सरस्वती पूर्णमासः सरस्वान् तावेव साक्षादारभत रुद्नोत्याभ्यां द्वादशकपालः सरस्वते भवति मिथुनत्वाया प्रजात्यै मिथुनौ गावौ दक्षिणा समृद्ध्यै आदित्याश्चाङ्गिरसश्चाग्नीना दधत ते दर्शपूर्णमासौ प्रैप्सन्तेषामङ्गिरसां निरुक्तगं हविरासीदथादित्या ये तौ होमावपश्यन् तावजुहुस्ततो वै ते पूर्व आलभन्त दर्शपूर्णमासा वालभमान ये तौ होमौ पुरस्ताज्जुहुयात् साक्षादेव दर्शपूर्णमासा वालभते ब्रह्मवादिनो वदन्ति सत्वै दर्शपूर्णमासा वालभेत ययेन योरनुलोमं च प्रतिलोमं च विद्यादित्यमावास्याय ऊर्ध्वं तदनुलोमं पौर्णमास्यै प्रतीचीनं तत्प्रतिलोमं यत्पौर्णमासीं
पूर्वालभेत प्रतिलोममेनावा लभेतामुमपक्षीयमाणमन्वपक्षीयेत सारस्वतौ होमौ पुरस्ताज्जुहुयादमावास्या वै सरस्वत्यनुलोममेवैधावा लभते मुहाप्यायमानमन्वाप्यायत आज्ञावैष्णवमेकादशकमालम् पुरस्तान्निर्वपेत् सरस्वत्यै चरुणं सरस्वते द्वादशकपालम् यदा आज्ञेयो भवत्यग्निर्वै यज्ञमुखमेवर्धिम् पुरस्ताद्धते यद्वैष्णवो भवति यज्ञो वै विष्णुर्यज्ञमेवारभ्य प्रतनुते सरस्वत्यै चरुर्भवति सरस्वते द्वादशकपालो मावास्या वै सरस्वती पूर्णमासः सरस्वान्तावेव साक्षादारभत ऋतुनोत्याभ्याम् द्वादशकपालः सरस्वते भवति मिथुनत्वाय प्रजायै मिथुनौ गावौ दक्षिणा ಸಮೃದ್ಧೈ. ಅನುವಾಕದಲ್ಲಿ ಯಜ್ಞಗಳನ್ನ ನಡೆಸಿದಾಗ ಅವನೆಲ್ಲವನ್ನೂ ನೀಡ್ಲಿ ಅಂತ ಮೊದಲು ಆರಂಭ ಮಾಡಿದ್ದು. ಮುಂದಕ್ಕೇನು ಅಂತಂದ್ರೆ ಈ ದರ್ಶ ಪೂರ್ಣಮಾಸ ಇದರ ಹಿರಿಮೆಯನ್ನ ಕೊಂಡಾಡ್ತಾ ಇದೆ. ಅನುಲೋಮ ಪ್ರತಿಲೋಮ. ಅನುಲೋಮ ಪೌರ್ಣಮಾಸೆ ಆದ್ರೆ ಅಮಾವಾಸ್ಯೆ ಮುಂದಿನ ದಿವಸ ಮಾಡುವಂಥದ್ದು. ಪೌರ್ಣಮಾಸೆ ಅಮಾವಾಸ್ಯೆ ಅಂದ್ರೆ ಪೌರ್ಣಮಿ ದಿವಸನೇ ಬರೋಲ್ಲ, ಮಾರನೇ ದಿವಸಕ್ಕೆ ಬರುತ್ತೆ. ಪ್ರಥಮೆಯಂದು ಹೋಮವನ್ನು ನಡೆಸಬೇಕು ಪ್ರತಿಯೊಬ್ಬರು ಕೂಡ. ಇದಕ್ಕೆ ಹಿಂದೆನೂ ಕೂಡ ಹೇಳಿದ್ದೆ ನಾನು, ಮಾಸ ಅಗ್ನಿಹೋತ್ರ ಅಂತ ಹೆಸರು. ಒಂದೊಂದು ಪಕ್ಷದ ಇದರಲ್ಲೇನೆ ಪ್ರತಿನಿತ್ಯ ಮಾಡೋದು ಬಹಳ ಶ್ರೇಷ್ಠ. ನಿತ್ಯ ಅಗ್ನಿಹೋತ್ರಿಗಳು. ಅಗ್ನಿಹೋತ್ರಿ ಅಂತ ಹೆಸರು ಬರೋದು ಯಾರು ಪ್ರತಿದಿನ ಅಗ್ನಿಯನ್ನ ಕಾಪಾಡಿಕೊಂಡು ಉಪಾಸನ ಅಗ್ನಿ ಪ್ರತಿದಿನ ಬೆಳಗ್ಗೆ ಸಂಜೆ ಹೊಸದಾಗಿ ವಿಚ್ಛಿನ್ನ ಅಗ್ನಿ ಸಂತಾನ ಏನೂ ಇಲ್ಲ. ಅಗ್ನಿಷ್ಟಿಕೆನಲ್ಲಿದೆ. ಒಂದ್ ಸ್ವಲ್ಪ ಹೊಟ್ಟು ಇದನ್ನ ಮಾಡಿ ಊದಿ ಅಗ್ನಿಯನ್ನು ಹೂತ ಮಾಡೋದು. ಪತ್ನಿಯನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಅವಳ ಕೈಯಿಂದ ಒಂದು ಹಿಡಿ ಅಕ್ಕಿ, ಎರಡೇನೆ ಬೆಳಗ್ಗೆ ಮಾಡ್ಬೇಕಾದ್ರೆ 4 ಪತ್ನಿ ಹಸ್ತಂಪ್ರೋಕ್ಷ ನೆನೆಸಿದ ಅಕ್ಕಿ, ಅದಕ್ಕೊಂಚೂರು ಅಭಿಗಾರ್ಯ, ಅವಳ ಕೈನಲ್ಲಿರೋದನ್ನ ಪೂರ ಹಾಕಿಸ್ಕೊಂಡ್ಬಿಡೋದು, 2 ಭಾಗ ಮಾಡೋದು. ಸೂರ್ಯ ಯಸ್ವಾಹ ಅಗ್ನೇಯ ಶಿಷ್ಟಕತೆ, ಎಲ್ಲದಕ್ಕೂ ಶಿಷ್ಟಕತೆ ಹೋಮ ಕನ್ಕ್ಲೂಡಿಂಗು ಮೊದಲನೇದು ಇದು. ಈ ಇಷ್ಟಿನಲ್ಲೂ ಅಷ್ಟೇ 2 ಆಹುತಿಗಳು. ದರ್ಶಪೂರ್ಣ ಮಾಸದಲ್ಲಿ ಮಾಡುವಂಥದ್ದು ಇಷ್ಟಿ ಇದೆಯಲ್ಲ, ಅದ್ರಲ್ಲಿ ಬರುವಂಥದ್ದು ಇಷ್ಟೇನೆ, 2 ಆಹುತಿ. ಅದು ಮಾಡೋದಕ್ಕೆ ನೀವು ಅಗ್ನಿ ಬಿಟ್ಟೋಗಿದೆಯಲ್ಲ, ಅದಕ್ಕಾಗಿ ಬಿಚ್ಚಿನ ಅಗ್ನಿ ಸಂಧಾನ ಉಂಟು. ಔಪಾಸನ ಅಗ್ನಿ ಮಾಡಿ ಆಮೇಲೆ ಅನ್ನವನ್ನ ಮಾಡಿ, ಇಲ್ಲಿ ಬರೀ ಅಕ್ಕಿ ಹಾಕೋಲ್ಲ, ಆ ಹೋಮಕುಂಡದಲ್ಲೇನೆ ಒಂದು ಸ್ವಲ್ಪ ಅನ್ನ ಮಾಡಬೇಕು. ಚಿಕ್ಕ ಪಾತ್ರೆಯಲ್ಲಿ, ಮಂಗಲದ ಪಾತ್ರೆ ಹಿಂದೆ ಎಲ್ಲ ಬರ್ತಾ ಇತ್ತು, ಬ್ರಾನ್ಸ್ ಕಲಯ, ಅದ್ರಲ್ಲಿ ಮಾಡಿಸ್ಬಿಟ್ರೆ ಏನು ಕೆಡೋದಿಲ್ಲ. ಅನ್ನವನ್ನ ಅದರಲ್ಲೇ ಸಿದ್ಧ ಮಾಡಿ, ದ್ರವ್ಯ ಮುಪಸ್ಥಿರ್ಯ ದ್ವಿರವಧಾಯ ಸಕೃದ್ ಅಭಿಗಾರ್ಯ, ಒಂದು ಅಗ್ನೇಯ ಸ್ವಾಹ, ಇನ್ನೊಂದು ಅಗ್ನೇಯ ಸೃಷ್ಟಕತೆ ಸ್ವಾಹ. ಇಷ್ಟೇ. ಇದು ದರ್ಶಪೂರ್ಣ ಮಾಸ ಹುಣ್ಣಿಮೆಯ ಮಾರನೇ ದಿವಸ, ಅಮಾವಾಸ್ಯೆ ಮಾರನೇ ದಿವಸ ಮಾಡುವಂಥ. ಸೊ ನೀವು ಅಗ್ನಿಯನ್ನು ಕಾಪಾಡಿದ್ರೆ ಇಟ್ ವಿಲ್ ನಾಟ್ ಟೇಕ್ ಈವನ್ 10 minutes, 10 ನಿಮಿಷ. ಈಗೇನಂದ್ರೆ ವಿಚ್ಛಿನ್ನ ಅಗ್ನಿ ಸಂಧಾನ ಎಲ್ಲ ಆಗೋದ್ರಿಂದ 1 ಗಂಟೆ ಬೇಕು. ಅದು ಮಾಡಿ ಉಪಾಸನೆ ಮಾಡಿ ಆಮೇಲೆ ಔಪಾಸನ ಅಗ್ನಿಯಲ್ಲಿ ಇದನ್ನು ನಡೆಸುವಂಥದ್ದು. ಈ ದರ್ಶಪೂರ್ಣ ಮಾಸಿ ಇಷ್ಟಿಗೂ ಈಗ ತಾನೇ ಕನ್ಕ್ಲೂಡ್ ಆಯಿತು, ಮೊನ್ನೆ ದಿವಸ ಪ್ರಥಮೆ. ಅದು ಆಗ್ರಯಣ ಇಷ್ಟಿ, ಅದು ಒಂದು 8 ಆಹುತಿಗಳು ಬರುತ್ತೆ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, 2 ಮಾಡಬೇಕು. ಮೊದಲು ಆಗ್ರಯಣ ದರ್ಶಪೂರ್ಣ ಮಾಸ ಇಷ್ಟಿಯನ್ನು ಮಾಡಿ, ಕಾರ್ತಿಕ ಮಾಸ ಯಾವುದು ಶರದ್ ಋತು
ಆಶ್ವಯುಜ ಕಾರ್ತೀಕ ಶರದೃತು. ಆಶ್ವಯುಜ ಮಾಸದ ಎರಡು, ಒಂದು ಇದು ಅಮಾವಾಸ್ಯೆ, ಇನ್ನೊಂದು ಹುಣ್ಣಿಮೆ. ಹಾಗೇನೆ ಕಾರ್ತಿಕದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ, ಅದರ ಮಾರನೇ ದಿವಸಗಳು ಅವತ್ತು ನಡೆಸಿದರೆ ಅದಕ್ಕೆ ಆಗ್ರಹಣ. ವರ್ಷದಲ್ಲಿ ಎರಡೇ ಬರುವಂತ, ನಮಗೆ 4, 2 ತಿಂಗಳಿಗೆ, 1 ತಿಂಗಳಿಗೆ 2 ಆಹುತಿ, 2 ಇದು ಮಾಡೋದು, ಇಷ್ಟಿಯನ್ನು ಮಾಡೋದು. ಹಾಗೆ ಇನ್ನು ಮುಂದಕ್ಕೆ ಬರೋದೆಲ್ಲ ಮಾಮೂಲು ಇಷ್ಟಿಗಳು. ಈ ರೀತಿ ನಡೆಸೋದು. ಹಾಗೆ ನಡೆಸಿದ್ರೆ ಆಗ್ರಹಣ ಇಷ್ಟಿ ಅಂತ ಹೆಸರು. ಆಗ್ರಹಣ ಯಾಕಂದ್ರೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಧಾನ್ಯ ಇವುಗಳೆಲ್ಲ ಇದಾಗಿ ಬಂದಿರುವಂತದ್ದು. ಅದಕ್ಕಾಗಿ ಇಂದ್ರಾಗ್ನಿ ಭ್ಯಾಮ್ ಇದನ್ನ ಮಮ ಎಲ್ಲ ಮುಂದಕ್ಕೆಲ್ಲ ಬರುತ್ತೆ. ಅವೆಲ್ಲ ಒಂದು 8 ಆಹುತಿಗಳನ್ನು ಕೊಟ್ಟು ಮಾಡುವಂತ. ತಿಂಗಳಿಗೆ 2, 16 ದಿವಸಕ್ಕೆ, ಎವ್ರಿ 16th ಡೇ, 15 ದಿವಸ ಅದಾಯ್ತು. ಅದಾದ್ಮೇಲೆ ಆ ಪೌರ್ಣಮಾಸ ಮತ್ತು ಇದರಲ್ಲಿ ಮಾಡಿದಾಗ ಏನಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆದಿತ್ಯಶ್ಚ ಅಂಗಿರಸಶ್ಚ ಅಗ್ನೀನಾದದತ ತೇ ದರ್ಶ ಪೂರ್ಣಮಾಸೋ ಪ್ರೈಪ್ಸನ್ ತೇಷಾಂ ಅಂಗಿರಸಾಂ ನಿರುಕ್ತಂ ಹವಿರಾಸೀದ್ ಅಥಾದಿತ್ಯ ಏತೌ ಹೋಮಾ ಅಪಶ್ಯನ್. ಇವರೆಲ್ಲ ನೋಡ್ತಾರೆ ಅಗ್ನಿ, ಅಂಗಿರಸ. ಈಗ ಸೋಮ ಪಿತೃಮಾನ್ ಯಮೋಂಗಿರಸ್ವಾನ್ ಪಿತೃದೇವತೆಗಳಲ್ಲಿ ಹೇಳ್ತೀವಲ್ಲ, ಅವರುಗಳೆಲ್ಲ ಬಹಳ ಸಂತೋಷ ಪಡ್ತಾರೆ ಇದನ್ನೆಲ್ಲ ನೋಡಿ. ಅಪಶ್ಯನ್ ತಾವ ಜುಹುವುಹು ತಥೋ ವೈ ತೇ ದರ್ಶ ಪೂರ್ಣಮಾಸೌ ಪೂರ್ವ ಆಲಭತ ದರ್ಶ ಪೂರ್ಣಮಾಸೌ ಆಲಭಮಾನ ಏತೌ ಹೋಮೌ ದ್ವಿವಚನದಲ್ಲಿ ಬಂತು. ಏತೌ ಹೋಮೌ ಯಾವುದೋ ಒಂದು ದರ್ಶ ಪೂರ್ಣಮಾಸ, ಇನ್ನೊಂದು ಅಮಾವಾಸ್ಯೆ. ಅಮಾವಾಸ್ಯೆನೇ ದರ್ಶ ಅನ್ನೋದು, ಪೂರ್ಣಮಾಸ ದರ್ಶ ಪೂರ್ಣಮಾಸ ಅನ್ನೋ ಅರ್ಥ ಏನು? ಇಷ್ಟಿ. ಒಂದು ಅಮಾವಾಸ್ಯೆನಲ್ಲಿ, ಇನ್ನೊಂದು ಹುಣ್ಣಿಮೆನಲ್ಲಿ, ಹುಣ್ಣಿಮೆಯ ಮಾರನೇ ದಿವಸ. ಇವೆರಡನ್ನ ಪ್ರತಿಯೊಬ್ಬರು ಬಹಳ ಬಹಳ ಮುಖ್ಯವಾಗಿ ನಡೆಸಬೇಕು ಅನ್ನೋದು. ಪುರಸ್ತ ಜುಹುಯಾತ್ ಸಾಕ್ಷಾದೇವ ದರ್ಶ ಪೂರ್ಣಮಾಸವಾಲಭತೆ ಬ್ರಹ್ಮವಾದಿನೋ ವದಂತಿ. ವೇದ ಹೇಳುತ್ತೆ, ಬ್ರಹ್ಮವನ್ನು ತಿಳಿದವರು ಅವರು ಹೇಳ್ತಾ ಇದ್ದಾರೆ, ಇದು ಬಹಳ ಶ್ರೇಷ್ಠವಾದದ್ದು, ಪ್ರತಿಯೊಬ್ಬ ಗೃಹಸ್ಥನು ನಡೆಸಬೇಕಾದದ್ದು. ಸತ್ವೈ ದರ್ಶ ಪೂರ್ಣಮಾಸವಾಲಭೇತ ಯೇನಯೋಃ ಅನುಲೋಮಂಚ ಪ್ರತಿಲೋಮಂಚ. ಈಗ ಪೂರ್ಣಮಾಸವನ್ನು ಅನುಲೋಮ ಅಂತಂದ್ರೆ ಅಮಾವಾಸ್ಯೆ ಮಾರನೇ ದಿವಸ ಮಾಡೋದು ಪ್ರತಿಲೋಮಂಚ. ಈಗ ಅನುಲೋಮ ಪ್ರತಿಲೋಮ ಎಲ್ಲಿ ಕೇಳಿದ್ದೀರಿ ಈ ಪದ? ಮ್ಯಾಥಮೆಟಿಕ್ಸ್ ನಲ್ಲಿ ಏನ್ ಬರುತ್ತೋ ಅನುಲೋಮ ಪ್ರತಿಲೋಮ. ಏನಾಗಂದ್ರೆ ಇನ್ವರ್ಟ್ ಇದು ಭಿನ್ನ ರಾಶಿನಲ್ಲಿ ಅನುಲೋಮ ವಿಲೋಮ, ಅದು ಸರಿ, ಗುಡ್. ಪದೇ ಪದೇ ಭಿನ್ನ ರಾಶಿ ಅಧ್ಯಾತ್ಮದ ಇದ್ರಲ್ಲಿ ಬರೋದು ವಿವಾಹದಲ್ಲಿ ಬರುತ್ತೆ. ವಿವಾಹ, ಪ್ರತಿಲೋಮ, ವಿವಾಹ. ಅನುಲೋಮ ಪ್ರತಿಲೋಮ ಎರಡೂ ಕೂಡ ಅವರವರ ಇದರಲ್ಲಿ ಮಾಡುವಂಥದ್ದು ಇದೆಲ್ಲ. ಅದನ್ನು ಬಿಟ್ಟು ಬೇರೆ ಮಾಡಿದಾಗ, ಈಗ ಬ್ರಾಹ್ಮಣ ಪುರುಷ, ಸ್ತ್ರೀ ಕ್ಷತ್ರಿಯ ವೈಶ್ಯ ಶೂದ್ರ, ದಿಸ್ ಈಸ್ ಅನುಲೋಮ, ನಾಟ್ ರೆಕಮೆಂಡೆಡ್ ಹೇಳುತ್ತೆ. ಆದರೆ ಪ್ರತಿಲೋಮ ಏನು ಅಂದ್ರೆ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಪುರುಷ ಅಥವಾ ವೈಶ್ಯ ಶೂದ್ರ ಇವರನ್ನು ಮಾಡಿದ್ರೆ ಆ ಕಾಂಬಿನೇಷನ್ಸ್ ಏನಾಗುತ್ತೆ ಅಂದ್ರೆ ಪ್ರತಿಲೋಮ ವಿವಾಹ. ವಿವಾಹದಲ್ಲಿ ಅನುಲೋಮ ಪ್ರತಿಲೋಮ ವಿವಾಹ ಕೂಡುದು. ಅವರವರದು ವರ್ಣಾಶ್ರಮ ಧರ್ಮಗಳಿದೆಯಲ್ಲ, ಅದಕ್ಕೆ ಸರಿಯಾದ್ರಲ್ಲೇನೆ ಮಾಡ್ಬೇಕು. ವೈಷ್ಣವನನ್ನೇ ಮದುವೆ ಆಗ್ಬೇಕು. ಇದು ಎಲ್ಲ ಇಂಟರ್ ಕ್ಯಾಸ್ಟ್ಗಳು ಅದು ಇದು ಬರಬೇಕಾದ್ರೆ ಈ ಮಾಧ್ವರು ಇವರುಗಳೆಲ್ಲ ಅವರಲ್ಲಿ ಶುರು ಮಾಡಿದ್ದು ಅಟ್ಲೀಸ್ಟ್ ಬ್ರಾಹ್ಮಣರಲ್ಲಿ, ಬ್ರಾಹ್ಮಣ ಮಾಧ್ವ, ಬ್ರಾಹ್ಮಣ ಸ್ವಾರ್ಥ, ಇದಾದ್ರೂ ಸಮಥಿಂಗ್ ಟಾಲರಬಲ್ ಅಂತ. ಮೂಲತಃ ಐಡಿಯಲ್ ಇದಕ್ಕೆ ಹೋದ್ರೆ ಶ್ರೀ ವೈಷ್ಣವ ಅದನ್ನ ಇನ್ನು ಎಷ್ಟು ಮಟ್ಟಿಗೆ ಅಂದ್ರೆ ಸಂಪ್ರದಾಯ ಭೇದನೂ ಬೇಡ ಅಂತಿದ್ರು. ಈಗ ಬೆಡಗಲೆ ಬ್ರಾಹ್ಮಣನಿಗೆ ಹುಡುಗನಿಗೆ ತೆಂಗಲೆ ಹುಡುಗಿ ಅಲ್ಲ. ಯಾಕೆ ಅಂದ್ರೆ ಅವರಿಬ್ರಲ್ಲಿ ಈಗೋಯಿಸ್ಟಿಕ್ ಕ್ಲಾಸೆಸ್ ಆಗೋದು ಬೇಡ. ಇಲ್ಲ, ನಮ್ಮ ಸಂಪ್ರದಾಯ ಇದು, ಒಂದ್ಸಲಿನೇ ನಮಸ್ಕಾರ ಮಾಡ್ಬೇಕು, ನೋ ನೀನ್ ನಮ್ಮನೆಗೆ ಸೇರಿದೆ 2 ಸಲ ಮಾಡ್ಬೇಕು. ಅವರಿಬ್ರು ಜಗಳ ಆಡೋದು.
ಪ್ರತಿಯೊಬ್ರದ್ದು. ಇದಕ್ಕಾಗೇನೆ ಏನ್ ಮಾಡ್ತಾ ಇದ್ರು ಹಿಂದೆ ಅಂದ್ರೆ ನಮ್ಮ ಸಂಪ್ರದಾಯದ ಏನಿದೆಯೋ ಅಲ್ಲಲ್ಲೇನೆ ಏನ್ ಮಾಡ್ತಿದ್ವಿ ಅಂದ್ರೆ ಒಟ್ಟಿನಲ್ಲಿ ಘರ್ಷಣೆಗಳಾಗಬಾರ್ದು. ಯಾಕೆಂದ್ರೆ ದಿಸ್ ಇಸ್ ಲೈಫ್ನಲ್ಲಿ ಒಂದ್ಸಲಿ ಮಾಡುವಂಥದ್ದು ವಿವಾಹ. ಡೈವರ್ಸು ಇವಕ್ಕೆಲ್ಲ ಎಂದೂ ರೆಕಗ್ನಿಷನ್ ಇಲ್ಲ. ಅಧ್ಯಾತ್ಮದಲ್ಲೂ ಅಷ್ಟೇ ಹಾಳಾಗ್ತಾರೆ, ಪೂರ ಅಧೋಗತಿಗೆ ಹೋಗ್ತಾರೆ ಎಲ್ಲ. ಈ ಕಾಂಬಿನೇಷನ್ಸ್ ಹೇಳಿದ್ನಲ್ಲ, ಅನುಲೋಮ ಪ್ರತಿಲೋಮ, ಇದು ಕೂಡ ಇಟ್ ಇಸ್ ನಾಟ್ ಗುಡ್. ಏನು ಇಲ್ಲ ಅನ್ನೋದಕ್ಕೆ ಈಗ ಎಲ್ಲ ಬಟ್ಟೆ ಬಿಚ್ಚೋ ಇದ್ದವ್ರ ಮುಂದೆ ಒಂದೇ ಒಂದು ಚಡ್ಡಿ ಹಾಕೊಂಡವನೇ ಬೆಟರ್ ಅಂತ. ಸರಿಯಾಗಿ ವಸ್ತ್ರವನ್ನು ಧರಿಸಿರೋದು ಐಡಿಯಲ್. ಇದು ಆ ಥರದಲ್ಲಿ ಇದೊಂದು ಎಕ್ಸಾಂಪಲ್. ಇಲ್ಲಿ ಅನುಲೋಮ ಪ್ರತಿಲೋಮ ಅಂದಿದ ತಕ್ಷಣ ಕಡಿಮೆ ಅಂತಲ್ಲ, ಇಲ್ಲಿ ಅಮಾವಾಸ್ಯೆ ಮಾರನೇ ದಿವಸ ಮಾಡುವಂಥದ್ದು. ಎರಡರಿಂದನೂ ಪ್ರೀತರಾಗೋರು ಯಾರು? ಅಂಗಿರಸ, ಪಿತೃದೇವತೆಗಳು, ಅವರ ಮುಖಾಂತರ ಭಗವಂತ. ಸೊ ಅದರಿಂದ ಈ ಇಷ್ಟಿ, ಆ ಇಷ್ಟಿಯ ಹಿರಿಮೆಯನ್ನ ಈ ಅನುವಾಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸಾಮಾನ್ಯವಾದ ಯಜ್ಞಗಳನ್ನು ನಡೆಸೋದು, ಅದ್ರ ಜೊತೆಗೆ ಇದು ಇಷ್ಟಿಗಳು. ಇದಕ್ಕೇನೆ ಆ ಕಡೆಯ ಏನು ದಹನ ಸಂಸ್ಥೆ ಅಂತ್ಯ ಇಷ್ಟಿ ಅಂತ ಹೆಸರು. ಅಂತ್ಯ ಇಷ್ಟಿ. ಈಗ ದಂಪತಿಗಳಿದ್ರಲ್ಲಿ ಯಾರು ಮೊದಲು ಹೋದ್ರೋ ಅವರಿಗೆ ಅವರ ಔಪಾಸನಾಗ್ನಿಯಿಂದ ಆಗತ್ತೆ. ಇನ್ಯಾರು ಉಳ್ಕೊಂಡಿರ್ತಾರಲ್ಲ, ಪುರುಷನೋ ಸ್ತ್ರೀನೋ, ಅವ್ರಿಗೆ ಬರೀ ಲೌಕಿಕ ಅಗ್ನಿ. ಅವಾಗ ಹಿಂಗೆ ಉಪಾಸನೆ ಮಾಡ್ತೀವಿ. ಇದ್ದಾಗಲೇ ಆಗುವಂಥದ್ದು. ಈಗ ಅನಂತರಂಗಾಚಾರ್ಯ ಪತ್ನಿ ಮೊದಲು ಆಚಾರ್ಯ ತಿರುಡಿ ಸೇರಿದ್ರು. ಸೊ ಅವ್ರನ್ನ ಕೂರಿಸಿ ಉಪಾಸನೆ ಇದನ್ನು ಮಾಡಿ ಇವರ ಕೈಯಿಂದ ತಗೊಂಡು ಮಾಡಿಬಿಟ್ಟು ಆ ಉಪಾಸನೆ ಅಗ್ನಿಯಲ್ಲಿ ಅವರಿಗೆ ದಹನ ಸಂಸ್ಕಾರ ಆಯಿತು. ಅನಂತರಂಗಾಚಾರ್ಯಗೆ ಲೌಕಿಕ ಅಗ್ನಿ. ಹೀಗೆ ಅಲ್ಲಿ ಬರುವಂಥದ್ದು. ಸೊ ಅದರಿಂದ ಇಷ್ಟಿ, ಅದು ಅಂತ್ಯೇಷ್ಟಿ. ದರ್ಶ ಪೂರ್ಣಮಾಸೋ, ನಾವು ಈ ಶಾತ್ಮರ ಇದರಲ್ಲೂ ಕೂಡ ಹೇಳ್ತೀವಲ್ವ, ತೇ ದರ್ಶ ಪೂರ್ಣಮಾಸೋ ಸತ್ರಂ ಪ್ರವರ್ಗ್ಯ ಚಾತುರ್ಮಾಸ್ಯಾನಿ. ಇವೆಲ್ಲ ಗೃಹಸ್ಥನಾದವನು ನಡೆಸಬೇಕಾದಂತಹ ಯಜ್ಞಯಾಗಗಳು. ಬ್ರಾಹ್ಮಣ್ಯ ನಾವು ಎಷ್ಟು ಉಳಿಸ್ಕೊಂಡಿದ್ದೀವಿ ನೋಡಿ. ಇವಾಗ ಒಂದು ಕೆಟಗರಿನಲ್ಲಿ ಸಂಧ್ಯಾವನ್ನೇ ಬಿಟ್ರು. ಯಾರು ಸಂಧ್ಯಾವನ್ನೇ ಒಂದೊಂದನ್ನು ಶಿಷ್ಟ್ ಇಟ್ಕೊಂಡಿದ್ರೋ ಅವರು ಏನೋ ಒಂದು ಪಂಚಸತ್ವ 5, ಒಂದು ಉಪನಿಷತ್ತು, ಇಲ್ಲ ಒಂದು ಕಮರ್ಷಿಯಲ್ ಕ್ರಾಪು, ಉದಕ್ ಶಾಂತಿ, ಇಷ್ಟು ಅಷ್ಟು ಕಲ್ತ್ಬಿಟ್ರೆ ಸಾಕು ಅಂತ. ಇಲ್ಲ ನಾನು ದಿವ್ಯ ಪ್ರಬಂಧಕ್ಕೆ ಹೋಗ್ಬಿಡ್ತೀನಿ, ಇದು ಬೇಡವೇ ಬೇಡ ಅಂತ ಬಿಡೋದು. ಎಲ್ಲ ದಾರಿ ತಪ್ಪದವರು. ಸ್ವಾಧ್ಯಾಯೋ ಅಧ್ಯೇತವ್ಯ. ನಾವು ಇರೋ ತನಕ ವೇದವನ್ನು ಮೊದಲು, ಅದು ಫಸ್ಟ್ ಪ್ರಯಾರಿಟಿ ಫಾರ್ ಬ್ರಾಹ್ಮಣನಿಗೆ. ನಾನು ಹೇಳೋದು ಬರೀ ಶ್ರೀ ವೈಷ್ಣವರಲ್ಲ, ಇನ್ಕ್ಲೂಡಿಂಗ್ ಆಲ್ ಮಾಧ್ವರು, ಸ್ಮಾರ್ತರು, ಪ್ರತಿಯೊಬ್ಬರು ಬ್ರಾಹ್ಮಣ ಅನ್ನಿಸ್ಕೊಳ್ಳುವಂಥವನಿಗೆ ಫಸ್ಟ್ ಪ್ರಯಾರಿಟಿ ಇಸ್ ಲರ್ನಿಂಗ್ ವೇದ. ಅದ್ರ ಜೊತೆಗೆ ನೀವೆಲ್ಲ ಕಲೀರಿ, ಬೇಗ ದಿವ್ಯ ಪ್ರಬಂಧನೂ ಕಲೀರಿ, ಇನ್ನೇನೇನು ಮಾಡ್ತೀರಿ. ಬಟ್ ಇದು ಕಲಿಸೋದಕ್ಕೆ ಪೂರ ಒಂದು ಜನ್ಮ ಸಾಲದು, ಇಫ್ ಯು ಟೇಕ್ ಸೀರಿಯಸ್ಲಿ. ಎಷ್ಟಿದೆ, ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ, ಎಲ್ಲೋ ಒಂಚೂರು ತುದಿಲಿ ಅಂಟ್ಕೊಂಡಿರೋದಷ್ಟೇ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಳಕ್ಕೆ. ಇವೆಲ್ಲ ಸಹಜವಾಗಿ ಮಾಡಬೇಕಾದ್ರೆ ದರ್ಶ ಪೂರ್ಣಮಾಸ, ಇಷ್ಟಿಗಳು, ವೇದಾಧ್ಯಯನ ಪ್ರತಿದಿನ ಇರಬೇಕು. ಇವೆಲ್ಲ ಬಹಳ ಬಹಳ ಮುಖ್ಯವಾಗಿ ಬರುವಂಥದ್ದು. ಸೊ ಅದರಿಂದ ವೈಶ್ವದೇವ ಬೇರೆ ಅಗೇನ್. ಇದಾದ್ಮೇಲೆ ನೆಕ್ಸ್ಟ್ ವೈಶ್ವದೇವದಲ್ಲಿ ಸುಮಾರು 40 ಆಹುತಿಗಳು ಬರುತ್ತೆ. ಅದು ಕೂಡ ಅಗ್ನಿನಲ್ಲೇ ಮಾಡೋದು. ಹೌದು, ಇಲ್ಲ ಪ್ರತಿದಿನ ವೈಶ್ವದೇವ ಆಗುತ್ತೆ. ಈ ಇಷ್ಟಿ ಮಾತ್ರ ಅವತ್ತಿನ ದಿವಸಗಳಲ್ಲಿ ಸೇರಿಸ್ಕೊಳ್ಳೋದು. ಈಗ ನಾನು ಇದನ್ನ ಆರಂಭ ಮಾಡಿದಾಗ ಇಷ್ಟಿಗಳನ್ನು ಮಾಡ್ತಾ ಇದ್ದೆ. ವೈಶ್ವದೇವವನ್ನ ಅವರ ಹತ್ರ ಉಪದೇಶ ಇದರದಲ್ಲಾದ್ಮೇಲೆ ಜರದಲ್ಲಿ ಮಾಡ್ಬೋದು ಪ್ರತಿದಿನ. ಇದೆಲ್ಲ ಪಕ್ಷಿಗಳು ಬೆಸ್ಟೀಸ್ ಅಂದ್ರೆ ಅಗ್ನಿಲಲ್ಲೇ ಮಾಡುವಂತ. ಈಗೇನ್ ಮಾಡಿದೆ ಅಂತಂದ್ರೆ, ಹೇಗಿದ್ರು ದರ್ಶ ಪೂರ್ಣಮಾಸ ಇಷ್ಟಿ ಮಾಡ್ತೀನಿ, ಮೊದಲು ಇಷ್ಟಿ ಮಾಡ್ಬಿಟ್ಟು ಆಮೇಲೆ ವೈಶ್ವದೇವಲ್ಲಿ ಎಲ್ಲ ಧರ್ಮಾಯ ಸ್ವಹ, ಅಧರ್ಮ್ಯ ಸ್ವಹ, ಅಭ್ಯಸ್ವಹ, ಓಷದೇವನಸ್ಪತಿಭ್ಯ ಸ್ವಹ, ಪೃಥ್ವಿಯೈ ಸ್ವಹ, ಅಂತರಿಕ್ಷಾಯ ಸ್ವಹ, ದಿವೇ ಸ್ವಹ ಎಲ್ಲ ಬರುತ್ತೆ. 40 ಆಹುತಿಗಳು. ಈ ಆಗ್ರಹಣ್ಯದಲ್ಲಿ ಇಷ್ಟಿ ಸೇರಿದಾಗ ಇನ್ನೊಂದು 10 ಹೆಚ್ಚಿಗೆ ಸೇರುತ್ತೆ, ಅದ್ರದ್ದು ಒಂದು 10 ಆಹುತಿಗಳು. ಸೊ ಈಗ ಈ ಆಗ್ರಹಣ ಇಷ್ಟಿ, ಮೊನ್ನೆ ದಿವಸ ಆಗಿದ್ರಲ್ಲಿ ಮೊದಲು ಇಷ್ಟಿ, ಆಮೇಲೆ ಆಗ್ರಹಣ ಇಷ್ಟಿ, ಆಮೇಲೆ ವೈಶ್ವದೇವ ಇಷ್ಟಿ, ಇಷ್ಟು ಆಗಬೇಕು.
ಪ್ರತಿದಿನ ವೈಶ್ವದೇವ ನಡೆಸುವಂತಹದ್ದು 5 ಯಜ್ಞಗಳು: ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಬ್ರಹ್ಮಯಜ್ಞ, ಭೂತಯಜ್ಞ. ಅಗ್ನಿಮುಖದಲ್ಲೇನೆ ಎಲ್ಲವನ್ನು ಮಾಡೋದು, ಪರಿಶೇಚನೆ ಮಾಡಿ ಒಂದೊಂದು ಇದರಲ್ಲೂ ಕೂಡ ಅಗ್ನಿಯನ್ನ ಪ್ರಾಚೀನ ರೀತಿ, ಅದಕ್ಕೆ ವಿದ್ಯುತ್ ಯಜ್ಞಮೇ ಬ್ರಹ್ಮಯಜ್ಞದಲ್ಲಿದೆಯಲ್ಲ ಅದೇ ತರ ಒಂದೊಂದಕ್ಕೂ ಮಾಡಿ ಇದನ್ನ ಪ್ರಾಚೀನ ರೀತಿನಲ್ಲಿ ಪಿಂಡವನ್ನು ಇಟ್ಟಂತೆ ಅನ್ನದ ಉಂಡೆಯನ್ನು ಇಟ್ಟು ಅದಕ್ಕೆ ಅಪ್ರದಕ್ಷಿಣೆ ಪರಿಶಿಚ್ಯ. ಭೂತಯಜ್ಞನ ನಾಯಿಗಳಿಗೆ ಇದೆ ಅದರಲ್ಲಿ ಆಹುತಿ, ಪಕ್ಷಿಗಳಿಗಿದೆ ಅದನ್ನು ತಗೊಂಡೋಗಿ ಮೇಲೆ ಹಾಕಬೇಕು. ಮನುಷ್ಯ ಯಜ್ಞ ಅನ್ನೋದಕ್ಕೂ ಒಂದು ಇದು, ಅತಿಥಿಗಳು ಬಂದ್ರೆ ಇದು, ಅವುಗಳನ್ನೆಲ್ಲ ಅಲ್ಲಿ ಇದು ಮಾಡೋದು. ಹೌದು ಹೌದು, ಪ್ರತಿದಿನ ಇದರದಕ್ಕೆ ನೀವು ಅಗ್ನಿ ರೆಗ್ಯುಲರ್ ಇಟ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಹೋಗ್ಬಿಡೋದು. ಪರಿಶೇಚನೆ ಮಾಡಿದ ತಕ್ಷಣ ಅಗ್ನೇಯ ಸ್ವಾಹ. ಇಲ್ಲಿ ವೈಶ್ವದೇವ ಮಾಡಿದ್ರು ಕೂಡ ನೀವು ಇಫ್ ಯು ಹ್ಯಾವ್ ಮೇಂಟೈನ್ಡ್ ಪ್ರತಿದಿನ ಅಗ್ನಿಯನ್ನ ಡೈರೆಕ್ಟ್ಲಿ ಯು ಸ್ಟಾರ್ಟ್ ಅಗ್ನೇಯ ಸ್ವಾಹ, ಸೋಮಾಯ ಸ್ವಾಹ. 10 ಆಹುತಿಗಳ ಮೊದಲು ಬರುತ್ತೆ. ಆಮೇಲೆ ಕಟ್ಟೆನಲ್ಲಿ ಅದಕ್ಕೆ ವ್ಯಜನಾಕಾರ ಇನ್ನೊಂದು ಇದು ಅಂತ, ಒಂದು ಅಹೋಬಲ ಮಠದ ಸಂಪ್ರದಾಯದಲ್ಲಿ ಮಾಡಿದ್ದು ಅಂತ ಇವರು ಶುಭದ ಇದೆಲ್ಲ ಹಾಕಿದ್ದಾರೆ. ಎರಡು, ಒಂದು ನೇರವಾಗಿ ಇಡುವಂಥದ್ದು, ಇನ್ನೊಂದು ಕರ್ವು ತರ ಬರುತ್ತೆ. ಆಹುತಿಗಳನ್ನ ನೀಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ತಗೊಂಡೋಗಿ ಮೇಲೆ ಟಾರ್ಸಿನಲ್ಲಿ ಇಟ್ಟರೆ ಪಕ್ಷಿಗಳು ತಗೊಳುತ್ತೆ. ಇಲ್ಲಿ ಕೆಲವು ಭೂತ ಯಜ್ಞ ಅಂತ ಹಾಕೋದು. ಶ್ವಾನೋ ಯೋ ಶ್ವಾನೋ ಸಾರಮೇಯೋ, ಯಮನ ಕಿಂಕರರಾಗಿರುವಂಥವ್ರು. ನಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾಯಿಗಳು ಬರುತ್ತೆ, ಅಲ್ಲಿ ಯಮನ ನಾಯಿಗಳು 4 ಕಣ್ಣಿದೆ ಅದಕ್ಕೆ, ಅದರ ಸ್ವರೂಪನು ವರ್ಣನೆ ಮಾಡ್ತಾನೆ. ಯೋ ಶ್ವಾನೌ ಶಾಮಶಬಲೌ ವೈವಸ್ವತ ಕುಲೋದ್ಭವೌ. ವಿವಸ್ವಾನ್ ಅವನ ಇದಕ್ಕೆ ಸೇರಿದವರು, ಅವರಿಗೆ ಅದು ಹವಿಸ್ಸು ಅಂತ. ನಾಯಿಗಳಿಗೆ ಒಂದು ಸ್ವಲ್ಪ ನಾಯಿ ಮನೇನು ಸಾಕಬಾರ್ದು. ಇದು ಹಿಂದೇನು ಬಹಳ ಸಲ ಹೇಳಿದ್ದೆ ನಾನು, ನಾಯಿ ಮುಟ್ಲುಬಾರ್ದು, ಆದರೆ ಅನ್ನ ಹಾಕಬೇಕು ಪ್ರತಿದಿನ. ರೋಡ್ನಲ್ಲಿರೋ ನಾಯಿಗಳಿಗೆ ಅನ್ನವನ್ನು ಸ್ವಲ್ಪ ಹಾಕಬೇಕು. ಇವೆಲ್ಲ ವೈಶ್ವದೇವದಲ್ಲಿ ಸೇರೋದು. ಇವೆಲ್ಲ ನಡೆಸಿದ್ರೆ ವ್ಯರ್ಥ ಅಲ್ಲ, ಖಂಡಿತ ದೇ ವಿಲ್ ಬಿ ರಿವಾರ್ಡೆಡ್. ಇಲ್ಲಿಯ ಜೀವನದಲ್ಲೂ ಕೂಡ ಅಷ್ಟೇ, ಮತ್ತೆ ಊರ್ಧ್ವ ಲೋಕಗಳಲ್ಲಿ ಎಲ್ಲಿ ಹೋಗ್ತಾರೋ ಅದರದಕ್ಕೂ ಕೂಡ ಆಗುವಂಥ. ಪ್ರಪತ್ತಿ ಮಾಡಿದ್ಮೇಲೆ ಇದೆಲ್ಲ ಬೇಕಿಲ್ವಾ? ಏನು ಮೋಕ್ಷನ ಸಿಕ್ಕಿದ್ಮೇಲೆ ಇನ್ಯಾವ ಇದು ಅಂತಂದ್ರೆ, ನಿಮಗೆ ಇಟ್ಸ್ ಎನ್ ಆರ್ಡೈನ್ ಡ್ಯೂಟಿ. ಬ್ರಾಹ್ಮಣನಾಗಿ ಗೃಹಸ್ಥನಾಗಿ ವರ್ಣಾಶ್ರಮ ಧರ್ಮಗಳನ್ನು ಆಚರಣೆ ಮಾಡಿ, ಸೊ ಅದರಲ್ಲಿ ಇವೆಲ್ಲ ಬರುವಂಥದ್ದು, ಯಜ್ಞಯಾಗಗಳು ಇವೆಲ್ಲ ಆ ರೀತಿ ನಡೆಸುವಂಥದ್ದು. ಅನುಲೋಮಂಚ ಪ್ರತಿಲೋಮಂಚ ವಿದ್ಯಾದಿತ್ಯಂ ಅಮಾವಾಸ್ಯಾಯ ಊರ್ಧ್ವಂ ತದನುಲೋಮಂ ಪೌರ್ಣಮಾಸ್ಯೆ ಪ್ರತೀಚೀನಂ ತತ್ ಪ್ರತಿಲೋಮಂ. ನೋಡಿ ಇಲ್ಲಿ ಅಮಾವಾಸ್ಯಾಯಾಂ ಊರ್ಧ್ವಂ ತದನುಲೋಮಂ. ಯಾವ್ದು ಅನುಲೋಮ ಯಾವ್ದು ಪ್ರತಿಲೋಮ? ನಾ ಹೇಳ್ಬೇಕಾದ್ರೆ ಇದು ಅನುಲೋಮ ಅದು ಅಂತಂದೆ, ರಿವರ್ಸ್ ಆಫ್ ಇಟ್. ಈಗ ಮಾಡಿದ್ರೆ ಎಲ್ಲವೂ ಇದಾಗುತ್ತೆ. ಸರಸ್ವತೀಚರಂ, ಅವಳು ಕೂಡ ವಾಗ್ದೇವಿ, ಅವಳು ಕೂಡ ಪ್ರಸನ್ನಲಾಗ್ತಾಳೆ ಇವುಗಳಿಂದ. ಈ ಎಲ್ಲವೂ ಸೇರುತ್ತೆ ಇದರಲ್ಲಿ. ಸೊ ಇನ್ನೊಂದ್ಸಲ ಹೇಳ್ಬೇಕಲ್ವಾ? ಹೇಳಿ. ಇನ್ನೊಂದೇನು ಅಂದ್ರೆ, ಇವತ್ತು ಸ್ವಲ್ಪ ಚೆನ್ನಾಗಿ ಗಮನವಾಗಿ ಕೇಳಿ, ಯಾಕಂದ್ರೆ ನಾಳೆ ದಿವಸ ದ್ವಿತೀಯ ವಿಚ್ಛಿತಿ, ನಾನು ಇರೋಲ್ಲ, ಮತ್ತೆ ಬೇಕು. ಅದಕ್ಕೇನು ಮಾಡಬೇಕು ಅಂದ್ರೆ, ನಾಳೆ ದಿವಸ ನೀವು ಆನ್ಲೈನಲ್ಲಿ ರಿಪೀಟ್ ಮಾಡಿ. ನಾನು ಇನ್ನೊಂದ್ಸಲ ಇವತ್ತು ಹೇಳಿಸ್ತೀನಿ ಕಡೆಯಲ್ಲಿ, ಒಂದು ನೋಡಿ ಪಿನ್ ನುಡಿಗಳ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಈ 25, 24 ನಾಳೆ ದಿವಸ ಒಂದು ಸತೀಶ್ ಮನೆಯಲ್ಲಿ ಇದೆ, ಉದಕ್ ಶಾಂತಿ ಇದಕ್ಕೆ ಹೋಗ್ತಾ ಇದೆ. 25ಕ್ಕೆ ನಾನು ಶ್ರೀರಂಗಕ್ಕೆ ಹೋಗ್ತಾ ಇದ್ದೇನೆ. ನಾನು 25ಕ್ಕೆ ಹೋದ್ರೆ ಇಲ್ಲಿ ಬ್ಯಾಕ್ ಆನ್ 28. ಕಂಟಿನ್ಯೂಟಿ. ಸೊ ಅದರಿಂದ ನಾನು ಇರೋದಿಲ್ಲ, ಹಾಗಂತ ನೀವು ಬಿಡೋದು ಬೇಡ. ಅದಕ್ಕೆ ಇವತ್ತು ಶುರು ಮಾಡಿಬಿಟ್ಟೆ, ಹೊಸ ಪಾಠ ಆಗಲಿ ಅಂತ. ನಾಳೆ ದಿವಸ ರಿಪೀಟ್ ಮಾಡಿ, ಮತ್ತೆ ಇದರದ್ದು ಅಲ್ಲಿಂದ ಬಂದ್ಮೇಲೆ ನೀರು ಕಂಟಿನ್ಯೂ ಆಗಿ. ಈಗ ಇನ್ನೊಂದ್ಸಲ ಹೇಳಿ. ಪಶ್ಯಂತ ವಜುಹೌಸ್ತೋ ವೈತೆ ದರ್ಶ ಪೂರ್ಣಮಾಸೋ
पूर्वालभन्त दक्ष पूर्णमासा वालभमान एको भोवो पुरस्ताज्जुहुयात् साक्षादेव दस्य पूर्णमासा वालभते ब्रह्मवादिनो वदन्ति सत्मैर्दस्य पूर्णमासा येन योरनुलोमं च प्रतिलोमं च विद्यादित्यमाभास्याय ऊर्ध्वं तदनुलोमं पौर्णमास्यै प्रतीचीनं तत्प्रतिलोमं यत्पौर्णमासीं पूर्वाभालभेत प्रतिलोममेनावा लभेतामुपपक्षीयमाण मन्वपक्षीयेत सारस्वतौ होमौ पुरस्ताज्जुहुयादमावास्या वै सरस्वत्यनुलोममेवै नावा लभते मुमाप्यायमानन्वाप्यायत आज्ञा वैष्णवमेकादशकपालम् पुरस्तान्निर्वपेत् सरस्वत्यै चरुगं सरस्वते द्वादशकपालम् यदा आग्नेयो भवत्यग्निर्वै यज्ञमुखमेवर्धिम् पुरस्ताद्धते यद्वैष्णवो भवति यज्ञो वै विष्णुर्यज्ञमेवारभ्य प्रतनुते सरस्वत्यै चरुर्भवति सरस्वते द्वादशकपालो महाभास्या वै सरस्वती पूर्णमासः सरस्वान्तामेव साक्षादारभत बुध्नोत्याभ्यां द्वादशकपालः सरस्वते भवति मिथुनत्वाय प्रजात्यै मिथुनौ गावौ दक्षिणा समृद्ध्यै वर्चसा वैते दर्श पूर्णमासावपतनुते सरस्वत्यै पञ्चविंशतिश्च वर्चसा वै ते दर्शपूर्णमासावपतनुते सरस्वत्यै पञ्चविंशतिश्च वर्चसा वै ते दर्शपूर्णमासावपतनुते सरस्वत्यै पञ्चविंशतिश्च ऋषयो वा इन्द्रं प्रत्यक्षं नापश्यन्तं वसिष्ठः प्रत्यक्षमपश्यत् सोऽब्रवीत् ब्राह्मणं ते वक्ष्यामि यथा त्वत्पुरोहिता प्रजा अथ प्रजनिष्यन्तेऽथ मेतरेभ्य ऋषिभ्यो मा प्रवोच इति तस्मा एतान् सोमभागानब्रवीत् ततो वसिष्ठपुरोहिता प्रजा प्राजायन्त तस्माद्वासिष्ठो ब्रह्मा कार्यः प्रैव जायते रश्मिरसि क्षयाय त्वा क्षयं जिन्वे नाक्वावत्व जिन्वेत्याह देवा वै क्षयो देवेभ्य एव यज्ञं प्राह प्रेतिरसि धर्माय त्वा धर्मं जिन्वेत्याह मनुष्या वै धर्मो मनुष्येभ्य एव यज्ञं प्राहान्वितिरसि दिवे त्वा दिवं जिन्मेत्याहैभ्य एव लोकेभ्यो यज्ञं प्राह विष्ठम्भोऽसि वृष्ट्यै त्वा वृष्टिं जिन्मेत्याह वृष्टिमेवा वन्दे प्रवास्यनुवासीत्याह
मिथुनत्वा योषिगसि वसुभ्यस्त्वा वसून् जिन्मेत्याहाष्टौ वसव एकादश रुद्रा द्वादशादित्या एतावन्तो वै देवास्तेभ्य एव यज्ञं प्राहौजोऽसि पितृभ्यस्त्वा पितॄन् जिन्मेत्याह देवानेव पितॄन् अनुसन्तनोति पितॄननुसन्तनोति तन्तुरसि प्रजाभ्यस्त्वा प्रजा जिन्मेत्याह पितॄनेव प्रजा अनुसन्तनोति पृतनाषाढसि पशुभ्यस्त्वा पशून् जिन्मेत्याह प्रजा एव पशूननुसन्तनोति रेवदस्योषधीभ्यस्त्वौषधीर्जिन्मेत्या औषधीष्वेव पशून् प्रतिष्ठापयत्यभिजिदसि युक्तग्रावेन्द्रायत्वेन्द्रम् जिन्मेत्याहाभिजित्या अधिपतिरसि प्राणायत्वा प्राणं जिन्मेत्याह प्रजास्वेव प्राणान् दधाति त्रिवृदसि प्रवृदसीत्याह मिथुनत्वाया सगं रोहोसि नीरोहोसीत्याह प्रजात्यै वसुकोऽसि वेषष्टिरसि वस्यष्टिरसीत्याह प्रतिष्ठित्यै ऋषयो वा इन्द्रं प्रत्यक्षं नापश्यन्तं वसिष्ठः प्रत्यक्षमपश्यत्सोऽब्रवीत् ब्राह्मणं ते वक्ष्यामि यथा त्वत्पुरोहिता प्रजा प्रजनश्यन्ते नेतरेभ्य ऋषिभ्यो मा प्रवोच इति तस्मायेतान् स्तोमभागनः ब्रवीत् ततो वसिष्ठपुरोहिताः प्रजायन्त तस्माद् वासिष्ठो ब्रह्माकाय प्रैव जायते रश्मिरसि क्षयाय क्षयं जिन्मेत्याह देवा वै क्षयो देवेभ्य एव यज्ञं प्राह प्रेतिरसि धर्माय त्वा धर्मं जिन्वेत्याह मनुष्या वै धर्मो मनुष्येभ्य एव यज्ञं प्राहान्वितरसि दिवे त्वा दिवं जिन्वेत्याहैभ्य एव लोकेभ्यो यज्ञं प्राह तिष्ठम्भोऽसि वृष्ट्यै त्वा वृष्टिं जिन्वेत्याह वृष्टिमेवावरुन्धे प्रवास्यनुवासीत्याह मिथुनत्वा योषिरसि वसुभ्यस्त्वा वसून् जिन्वेत्याहाष्टौ वसव एकादश रुद्रा द्वादशादित्या एतावन्तो वै देवास्तेभ्य एव यज्ञं प्राहोजोऽसि पितृभ्यस्त्वा पितॄन् जिन्वेत्याह देवानेव पितॄननुसन्तनोति तन्तुरसि प्रजाभ्यस्त्वा प्रजा जिन्वेत्याह पितॄनेव प्रजा अनुसन्तनोति पृतनाषाढसि पशुभ्यस्त्वा पशून् जिन्वेत्याह प्रजा एव पशूननुसन्तनोति रेवदस्योषधीर्जिन्वेत्याहौषधीष्वेव पशून् प्रतिष्ठापयत्यभिषदसि
तद्ग्रामेन्द्राय त्वेन्द्रं जिन्वेत्याविचित्य अधिपतिरसि प्राणाय प्राणं प्राणायत्वा प्राणं प्राणं जिन्वेत्याह प्रजास्वेव प्राणान् दधाति प्रवृदसीत्याह मिथुनत्वाय सगं रोहोसि निरोहोसि ನೀರೋಹೋಸಿ ದೀರ್ಘಗಳೆಲ್ಲ निरोहोसीत्याह प्रजात्यै वसुहोसि वेशश्रिरसि ಇನ್ನೊಂದ್ಸಲಿ ವಸುಗೋಸಿ ವೇಷಶ್ರೀರಸಿ ವಸ್ಯಶ್ರೀರಸೀತ್ಯಾಹ वसुहोसि वेशश्रिरसि वस्यश्रिरसीत्याह प्रतिष्ठित्यै ಈ ಅನುವಾದದಲ್ಲಿ ವಸಿಷ್ಠನ ಹಿರಿಮೆಯನ್ನು ಹೇಳ್ತೆ ನೋಡಿ. ಋಷಯ ವಾ ಇಂದ್ರಂ ಪ್ರತ್ಯಕ್ಷ ನಾಪಶ್ಯನ್. ಇವರಿಗೆ ಇಂದ್ರ ಕಾಣಿಸ್ಲಿಲ್ಲ ಋಷಿಗಳಿಗೆ, ಆದ್ರೆ ವಸಿಷ್ಠ ಪ್ರತ್ಯಕ್ಷಂ ಅಪಶ್ಯತೆ. ಪ್ರತ್ಯಕ್ಷವಾಗಿ ವಸಿಷ್ಠ ನೋಡಿದ, ಅವನು ಎಲ್ಲ ಕಡೆಗೆ ಹೋಗಿ ಬರಬಲ್ಲ. ಅದಕ್ಕೆ ವಸಿಷ್ಠ ಸಮಾನಾನಾಂ ಭವತಿ. ಈ ದಿವ್ಯ ಪ್ರಬಂಧದಲ್ಲಿ ಶುಕಮುನಿ ದಾಳ್ವರ್ ಇವ್ವುಲಹಿ ಅಂತ ಒಂದು ಪದ ಬರ್ತಾನೆ, ಅನೇಕ ಕಡೆ 2-3 ಕಡೆನಲ್ಲಿ ಬರುತ್ತೆ. ಯಾರು ಭಗವಂತನನ್ನ ಅತ್ಯಂತ ಪ್ರೀತಿಯಿಂದ ನೋಡಿ ಇದ್ ಮಾಡಿದಾಗ ಶುಕಮುನಿಗಳಾಗ್ತಾರೆ ಅವರು. ಶುಕಮುನಿಗೆ ಏನ್ ವಿಶೇಷ ಅಂದ್ರೆ ಎಲ್ಲರೂ ವಿಷ್ಣುವನ್ನೇ ನೋಡ್ತಾ ಇದ್ದ ಅವನು. ವ್ಯಾಸನ ಮಗ ಶುಕ. ವ್ಯಾಸರು ಹಿಂದೆ ಮಗ ಶುಕನೇ ಅಂತ ಕರೆದ್ರೆ ಮರ ಗಿಡಗಳು ಆನ್ಸರ್ ಮಾಡಿದ್ವು, ನಾನು ಇದ್ದೀನಿ ಅಂತ. ಇದೇಗೆ ಸಾಧ್ಯ? ವ್ಯಾಸ ಯಾರು? ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ. ಅವನ ಮಗ ಎಷ್ಟು ಮಟ್ಟಿಗೆ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಇತ್ತು ಅಂತ. ಇದು ಗಿಡ, ಇದು ಮನುಷ್ಯ, ಇದು ದೊಡ್ಡವನು, ಅದು ಚಿಕ್ಕವನು, ಇವನು ಪುರುಷ, ಅವನು ಸ್ತ್ರೀ, ಏನನ್ನು ನೋಡ್ತಾ ಇರಲಿಲ್ಲ. ಶುಕನ ಕಾಣಿಸ್ತಾ ಇದ್ದಿದ್ದು ಎಲ್ಲೆಲ್ಲೂ ಬರೀ ಶ್ರೀ ವಿಷ್ಣುನೇ. ಹಾಗೆ ವೇದವನ್ನ ಅಧಿಕರಿಸಿ ಎಲ್ಲ ಮಾಡಿ ಭಗವಂತನ ನೋಡಿದವನು ವಸಿಷ್ಠ ಮಹರ್ಷಿ. ಇಕ್ಷ್ವಾಕು ವಂಶಕ್ಕೆ ರಾಜಗುರು ಅವನು. ವಸಿಷ್ಠ ತಾನೆಲ್ಲ ಮಾಡಿದ್ದೆಲ್ಲ ಮುಂದಕ್ಕೆಲ್ಲ ಇದರಲ್ಲಿ ಬಂದವನು. ವಸಿಷ್ಠ ಸಮಾನಾನಾಂ ಭವತಿ. ಎಲ್ಲವನ್ನು ನೀವು ಸರಿಯಾಗಿ ನಡೆಸಿದ್ರೆ ವಸಿಷ್ಠರಿಗೆ ಈಕ್ವಲ್ ಆಗ್ಬಿಡ್ತೀರಿ ನೀವು ಅಂತ. ಇಲ್ಲಿ ವಸಿಷ್ಠನ ಪ್ರತ್ಯಕ್ಷಂ ಅಪಶ್ಯತೆ ಸೋ ಅಬ್ರವೀತೆ ಬ್ರಾಹ್ಮಣಂತೆ ವಕ್ಷ್ಯಾಮಿ ಯಥಾ ತ್ವತ್ಪುರೋಹಿತ ಪ್ರಜನಿಷ್ಯಂತೆ ಅಥಂ ಏತರೇಭ್ಯಃ ಋಷಿಭ್ಯೋ ಮಾ ಪ್ರವೋಚ ಇತಿ ಏತಾನ್ ಸೋಮಭಾಗಾನ್ ಅಬ್ರವೀತ್. ಸೋಮಭಾಗ ತಾವತ್ತು ಇದೆ ಅಲ್ಲಿ. ಸ್ತೋಮ, ಸೋಮ ಬೇರೆ, ಸ್ತೋಮ ಬೇರೆ, ಗೊತ್ತಾಯ್ತಾ? ಪರಮವ್ಯೋಮ. ಏನು ಪರಮವ್ಯೋಮ ಅಂದ್ರೆ? ವೈಕುಂಠಕ್ಕೆ ಹೆಸರು ಪರಮವ್ಯೋಮ. ಇದು ಸ್ತೋಮ, ಅದು ಸೋಮ. ಅವರು ಗೈಡ್ ಮಾಡಿದ್ರು ವಸಿಷ್ಠರು ಇವರುಗಳಿಗೆ, ಬೇರೆಯವರಿಗೆಲ್ಲ. ಆಮೇಲೆ ಇವರೆಲ್ಲ ನೋಡೋಕಾಯ್ತು ಒಂದು ಕತೆ. ಇದೆಲ್ಲ ನೀವು ಭಾಷ್ಯ ಓದಬೇಕು. ಋಗ್ವೇದಕ್ಕೆ ರಂಗರಾಮಾನುಜ ಭಾಷ್ಯ ಇದೆ, ವಿಶಿಷ್ಟಾದ್ವೈತ ಪರವಾಗಿ. ಸಾಯಣ ಭಾಷ್ಯ ಇದೆ. ಅವರ ಧರ್ಮಕ್ಕೆ ಸರಿಯಾಗಿ ಹೇಳ್ಕೊಂಡು ಹೋಗ್ತಾರೆ. ಸೊ ಒಂದೊಂದು ಕೂಡ ಅರ್ಥವನ್ನು ತಿಳಿದು ಅಲ್ಲಲ್ಲೇ ಒಂದು ಚೂರು ಹೇಳೋದಷ್ಟೇ. ಆಯ್ತಲ್ವಾ? ಪೂರ ಇನ್ನೊಂದ್ಸಲ ಹೇಳ್ಬೇಕು. ಹೇಳಿ. ಋಷಶಯೋ ವಾ ಇಂದ್ರಂ ಪ್ರತ್ಯಕ್ಷಂ ನಾಪಶ್ಯಂತಂ ವಸಿಷ್ಠ ಪ್ರತ್ಯಕ್ಷಮಪಶ್ಯತ್ಸೋ ಬ್ರವೀತ್ ಬ್ರಾಹ್ಮಣಂ ತೇ ವಕ್ಷ್ಯಾಮಿ ಯಥಾ ತ್ವತ್ಪುರೋಹಿತಾ ಪ್ರಜನಿಷ್ಯಂತೆ ನೇತರೇಭ್ಯ ಋಷಿಭ್ಯೋ ಮಾ ಪ್ರವೋಚ ಇತಿ ತಸ್ಮಾಯೇತಾನ್ ಸೋಮಭಾಗಾನ್ ಅಬ್ರವೀತ್ ತಥೋ ವಸಿಷ್ಠಃ ಪುರೋಹಿತಾ ಪ್ರಾಜಾಯಂತ ತಸ್ಮಾದ್ ವಾಸಿಷ್ಠೋ ಬ್ರಹ್ಮಾ ಕಾರ್ಯಃ ಪ್ರೈವ ಜಾಯತೆ ರಶ್ಮಿರಸಿ ಕ್ಷಯಾಯ ತ್ವಾ
क्षयं जिन्वेत्याह देवा वै क्षयो देवेभ्य एव यज्ञं प्राह प्रेतिरसि धर्माय त्वा धर्मं जिन्वेत्याह मनुष्या वै धर्मो मनुष्येभ्य एव यज्ञं प्राहान्वितिरसि दिवे त्वा दिवं जिन्वेत्याहैभ्य एव लोकेभ्यो यज्ञं प्राह विष्टम्भोऽसि वृष्ट्यै त्वा वृष्टिं जिन्वेत्याह वृष्टिमेवावरुन्धे ಏನಾಗಂದ್ರೆ ವೃಷ್ಟಿಂ ಜಿನ್ಮೇತ್ಯಾಹ ಜಯಿಸಿದ್ರು ಜಿನ್ವ ಅಂತಂದ್ರೆ ಅದರಿಂದ ಏನು ಅಂದ್ರೆ ಇವಾಗ ಮಳೆ ಬರ್ಸ್ಬೋದು. ಪರ್ಜನ್ಯೋ ವರ್ಷತಿ ಪರ್ಜನ್ಯೋ ವರ್ಷತಿ ಇದು. ಆಮೇಲೆ ಸಮುದ್ರೇತ್ವ ಸಂಹಿತೆನಲ್ಲಿ ಬರುವಂತಹದ್ದು ಸಮುದ್ರಂಗಚ್ಚ ಅಂತ ಬರುತ್ತೆ. ಅದು ಮಳೆ ಇಲ್ಲಿ ಸುರಿಸೋದು ನಿಲ್ಸೋದಕ್ಕೆ ಮಂತ್ರ. ಮಳೆ ನಿಲ್ಲಿಸ್ಬೋದು, ಮಳೆ ಬರ್ಸ್ಬೋದು. ಹೀಗೆ ಇಲ್ಲಿ ಹಿಂದಿನ ಇದರಲ್ಲಿ ತಸ್ಮಾತ್ ವಾಸಿಷ್ಠೋ ಬ್ರಹ್ಮ ಎಲ್ಲವನ್ನು ಚೆನ್ನಾಗಿ ತಿಳಿದು ಅವನು ಬೇರೆ ಋಷಿಗಳಿಗೆಲ್ಲ ತಿಳಿಸಿದ ಅಂತ ಕತೆ ಶುರುವಾಗತ್ತೆ. ಈಗ ನಾವು ದಕ್ಷಿಣತೋ ಬ್ರಹ್ಮನ್ ಕೂರಿಸೋದು ಒಂದು ಚತುರ್ಮುಖ ಬ್ರಹ್ಮ ಒಂದಾದ್ರೆ ಅಲ್ಲಿ ಕೂತ್ಕೊಳ್ಳುವವನಿಗೆ ವಸಿಷ್ಠನಷ್ಟೇ ಇರಬೇಕು. ಏನು ಜ್ಞಾನ ಏನ್ ನಡೆಸ್ತಾ ಇದ್ದಾನೆ, ಅಧ್ವರ್ಯು ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮನ್ ಕೆಲಸ ಏನು? ಈ ಮಸ್ಟ್ ಬಿ ಎ ಕೀನ್ ಅಬ್ಸರ್ವರ್. ಎಲ್ಲಿ ಏನ್ ಲೋಪ ಆದ್ರೂ ಕೂಡ ಯಜ್ಞವನ್ನು ಮುಗಿಸೋದಕ್ಕೆ ಮೊದಲು ಇಂತಿಂತ ಬಿಟ್ಟೆ ಅದನ್ನ ಮಾಡು ಅಂತ ಹೇಳಿ ಕರೆಕ್ಟ್ ಮಾಡಿಸ್ಬೇಕು. ಮಾಡ್ತಾ ಇರ್ಬೇಕಾದ್ರೆ ಮಾತಾಡಬಾರ್ದು ಮಧ್ಯದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸಿಪ್ಲಿನ್ ಅಂತ. ಬ್ರಹ್ಮ ಮಧ್ಯದಲ್ಲಿ ಮಾಡಿದ್ರೆ ಯಜ್ಞ ಹೋಯ್ತು. ಆದ್ರೆ ಮುಗಿಸಿ ನೀವು ಬ್ರಹ್ಮನ ಉದ್ವಾಸನೆ ಮಾಡೋಕ್ ಮೊದಲು ಅದನ್ನ ಬ್ರಹ್ಮನಿಗೆ ಉದ್ವಾಸನೆ ಹೇಳ್ತಿರಲ್ಲ, ಆ ಸಂದರ್ಭದಲ್ಲಿ ಅವನು ನೋಟ್ ಮಾಡಿರ್ತಾನೆ ಯಾವ್ಯಾವ್ದಾಯ್ತು ನೋಡು, ಇಂಥದ್ದು ಬಿಟ್ಟೆ ನೀನು ಅದನ್ನ ಮಾಡು. ಈಗ ಪರಿಶೇಚನೆ ಮಾಡಬೇಕು ಮಧ್ಯದಲ್ಲಿ. ಈ ಇದಿದೆಯಲ್ಲ ಏನೋ ವೈಶ್ವದೇವ ಎಷ್ಟು ಸಲ ಪರಿಶೇಚನೆ ಬರುತ್ತೆ ಗೊತ್ತಾ? ಅದಿತೆ ಅನುಮನ್ಯಸ್ವ ಅದಿತೆ ಅನ್ವಮಗ್ಗಸ್ಥ ಕಂಟ್ರೋಲ್ ಮಾಡಿ. ಈಗ ದೇವಯಜ್ಞ ಮಾಡಬೇಕಾದ್ರೆ ಪರಿಶೇಚನೆ. ಆ ದೇವಯಜ್ಞ ಒಂದು ಆಹುತಿಯನ್ನ ಅಗ್ನಿಯಲ್ಲಿ ನಡೆದ್ಮೇಲೆ ಅದಿತೆ ಅನ್ವಮಗ್ಗಸ್ಥ ಮುಗಿಸ್ಕೊಡ್ಬೇಕು. ಮತ್ತಿನ್ನೊಂದ್ಸಲಿ ಆಮೇಲೆ ಮಾಡ್ಬೇಕಾದ್ರೆ ಪುನಃ ಪರಿಶೇಚನೆಗಳು. ಈಗ ಇದನ್ ಬಿಟ್ರೆ ಅಂಗಂ ವಿಸ್ಮರೇತೆ ಅಂಗಮೇವ ಕುರ್ಯಾತ್, ಪ್ರಧಾನಂ ವಿಸ್ಮರೇತೆ ಪುನರೇವ ಕುರ್ಯಾತ್ ಒಂದು ಸೂತ್ರ ನಾನು ಹಿಂದೆ ಹೇಳಿದ್ದೆ. ನಾನು ಇದನ್ನ ಪರಿಶೇಚನೆ ಮಾಡೋದು ಮರ್ತೋಯ್ತು. ಅವ್ನು ನೋಡಿರ್ತಾನೆ, ನೋಡು ನೀನು ಆವಾಗ ಪರಿಶೇಚನೆ ಮಾಡಲಿಲ್ಲ, ಅದನ್ನಲ್ಲೇ ಮಾಡುವಂತ. ಪ್ರಧಾನವಾದದ್ದೇನ್ ನಡೆದ್ಯೋ ಅದನ್ನೇ ನಡೆಸಿಲ್ಲ ನೀವು, ಅವಾಗ ಪುನರೇವ ಕುರ್ಯಾತ್. ವಸಿಷ್ಠನ ಬ್ರಹ್ಮನ ಕೂತಿರ್ತಾನಲ್ಲ, ಇನ್ನು ಉದ್ವಾಸನೆ ಇದಾದ್ಮೇಲೆ ಹೇಳ್ಬೇಕಾರೆ ಮತ್ತೆ ಮೊದಲಿಂದ ಮಾಡುವಂತ ಅಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್. ದಿಸ್ ಈಸ್ ದಿ ರೋಲ್ ಆಫ್ ಬ್ರಹ್ಮ. ಅವನಿಗೆ ಎಷ್ಟಿತ್ತು ಅನ್ನೋದಕ್ಕಾಗಿ ಹೇಳಿದ್ದು. ಪ್ರಾಜಾಯಂತ ತಸ್ಮಾದೇ ವಾಸಿಷ್ಠೋ ಬ್ರಹ್ಮ ಕಾರ್ಯ ಪ್ರೈವ ಜಾಯತೆ. ಪ್ರಧಾನವಾಗಿ ಏವ ಜಾಯತೆ ರಶ್ಮಿರಸಿ ಬರುವಂತ ವಿಷ್ಟಂಭೋಸಿ ವೃಷ್ಟ್ಯೈ ತ್ವಾ ವೃಷ್ಟಿಂ ಚಿನ್ವೇತ್ಯಾಹ ವೃಷ್ಟಿಮೇವಾವರುಂಧೆ ಪ್ರವಾಸ್ಯನುವಾಸೀತ್ಯಾಹ ಮಿಥುನತ್ವಾ ಯೋಷಿರಸಿ ವಸುಭ್ಯಸ್ತ್ವಾ ವಸೂನ್ ಚಿನ್ವೇತ್ಯಾಷ್ಟೌ ವಸ ಏಕಾದಶ ರುದ್ರಾ ದ್ವಾದಶಾದಿತ್ಯಾ ಏತಾವಂತೋ ವೈ ದೇವಾಸ್ತೆಭ್ಯ ಏವ ಯಜ್ಞಂ ಪ್ರಾಹೌಜೋಸಿ ಪಿತೃಭ್ಯಸ್ತ್ವಾ ಪಿತॄನ್ ಜಿನ್ವೇತ್ಯಾಹ ದೇವಾನೇವ ಪಿತॄನನು ಸಂತನೋತಿ ತಂತುರಸಿ ಪ್ರಜಾಭ್ಯಸ್ತ್ವಾ ಪ್ರಜಾ ಚಿನ್ವೇತ್ಯಾಹ ಪಿತॄನೇವ ಪ್ರಜಾ ಅನುಸಂತನೋತಿ ಪ್ರಕರಣಾಷಾಢಸಿ ಪಶುಭ್ಯಸ್ತ್ವಾ ಪಶೂನ್ ಚಿನ್ವೇತ್ಯಾಹ ಪ್ರಜಾ ಏವ ಪಶೂನನುಸಂತನೋತಿ ದೇವತಸ್ಯೋಷಧೀಭ್ಯಸ್ತ್ವೌಷಧೀರ್ಜಿನ್ವೇತ್ಯಾಹೌಷಧೀಷ್ವೇವ
पशून् प्रतिष्ठापयत्यभिदसि अभिजिदसि अभिजिदसि युक्तग्रावेन्द्राय त्वेन्द्रम् जिन्वेत्याभिजित्या अधिपतिरसि प्राणाय त्वा प्राणम् जिन्वेत्याह प्रजास्वेव प्राणान् दधाति त्रिवृधसि प्रवृधसीत्याह मिथुनत्वाय सगं रोहोसि नीरोहोसीत्याह प्रजाद्यै वसुहोसि वेषश्रिरसि वस्यश्चिरसि वस्यष्टिरसीत्याह प्रतिष्ठित्यै ಇನ್ನೊಂದ್ಸಲ ಹೇಳಿ ಪ್ರಜಾತ್ಯೈ ವಸುಕೋಸಿ प्रजात्यै वसुकोसि वेषश्रिरसि वस्यष्टिरसीत्याह प्रतिष्ठित्यै ಈಗ ಮೊದಲನೇದು ಫಸ್ಟ್ ಅನ್ವಕ ಪೂರ್ಣ ಪಶ್ಚಾದುತ ಪೂರ್ಣ ಪುರಸ್ತಾದುನ್ಮಧ್ಯತಃ ಪೂರ್ಣ ಮಾಸಿ ಜಿಗಾಯ पूर्णा पश्चादुत पूर्णा पुरस्तादुन्मध्यतः पौर्णमासी जिगाय ಲಾಸ್ಟ್ ಲೈನ್ सगं रोहोसि नीरोहोसीत्याह प्रजात्यै वसुकोसि वेषश्चिरसि वस्यश्चिरसीत्याह प्रतिष्ठित्यै सगं रोहोसि नीरोहोसि नीरोहोसीत्याह प्रजात्यै वसुकोसि वेषश्रिरसि वस्यष्टिरसीत्याह प्रतिष्ठित्यै जिन्वेत्यव प्रजा जिन्व प्रहाणम् त्रिगंशच्च जिन्वेत्यव प्रजा जिन्व प्राणम् त्रिगंशच्च जिन्वेत्यव प्रजा जिन्व प्राणम् त्रिगंशच्च अग्निना देवेन पृतना जयामि अग्निना देवेन पृतनाजयामि अग्निना देवेन पृतनाजयामि ब्राह्मण ಚತುರ್ಥ ಪ್ರಶ್ನೆ ಮೂರನೇ ಅನುವಾಕ ವೃಷ್ಣೋ ಅಶ್ವಸ್ಯ ನಿಷ್ಪದಸಿ वृष्णो अश्वस्य निष्पदसि वृष्णो अश्वस्य निष्पदसि वरुणस्त्वा धृतव्रत आधूपयतु वरुणस्त्वा धृतव्रत आधूपयतु वरुणस्त्वा धृतव्रत आधूपयतु मित्रा वरुणयोर्ध्रुवेण धर्मणा मित्रावरुणयो ध्रुवेण धर्मणा मित्रावरुणयो ध्रुवेण धर्मणा अर्चिषे त्वा अर्चिषे त्वा अर्चिषे त्वा शोचिषे त्वा शोचिषे त्वा शोचिषे त्वा ज्योतिषे त्वा ज्योतिषे त्वा ज्योतिषे त्वा तपसे त्वा तपसे त्वा तपसे त्वा अभीमं महिना दिवम् अभीमं महिना दिवम् अभीमं महिना दिवम् मित्रो बभूव सप्रथाः मित्रो बभूव सप्रथाः मित्रो बभूव सप्रथाः उतश्रवसा पृथिवीम् उतश्रवसा पृथिवी उतश्रवसा पृथिवी मित्रस्य चर्षणी धृताः मित्रस्य चर्षणी धृतः मित्रस्य चर्षणी धृतः श्रवो देवस्य सानसिम् श्रवो देवस्य सानसिम्
श्रवो देवस्य सानसिम् द्युम्नं चित्रश्रवस्तमम् युम्नं चित्रश्रवस्तमम् युम्नं चित्रश्रवस्तमम् सिद्ध्यैत्वा सिद्ध्यैत्वा देवस्त्वा सवितोद्वपतु देवस्त्वा सवितोद्वपतु देवस्त्वा सवितोद्वपतु सुपाणि स्वङ्गुरिः सुपाणि स्वङ्गुरिः सुबाहुरुतशक्त्या सुबाहुरुतशक्त्या अपद्यमानः पृथिव्याम् अपद्यमानः पृथिव्या आशादिश आपृण आशादिश आपृण उत्तिष्ठ बृहन् भव उत्तिष्ठ बृहन् भव ऊर्ध्वस्तिष्ठ ध्रुवस्त्वम् ऊर्ध्वस्तिष्ठ ध्रुवस्त्वम् सूर्यस्य त्वा चक्षुषान्वीक्षे सूर्यस्य त्वा चक्षुषान्वीक्षे ऋजवे त्वा साधवे त्वा सुक्षित्यै त्वा भूत्यै त्वा इदमहममुमामुष्यायणम् अमुमामुष्यायणम् ಪದ ಬಿಡಿಸಿದ್ರೆ इदमहममुमामुष्यायणम् विश पशुभिर्ब्रह्मवर्चसेन पर्युहामि इदमहममुमामुष्यायणम् विशा पशुभिर्ब्रह्मवर्चसेन पर्युहामि इदमहममुमामुष्यायणम् विशा पशुभिर्ब्रह्मवर्चसेन पर्युहामि गायत्रेण त्वा ಛಂದಸಾ ಛೃಣದ್ಮಿ ಆಛೃಣದ್ಮಿ ಪದ ಅದು ಅದಕ್ಕೆ ಅವಗ್ರಹ ಇರೋದು गायत्रेण त्वा ಛಂದಸಾ ಛೃಣದ್ಮಿ गायत्रेण त्वा छन्दसा शृणद्मि गायत्रेण त्वा छन्दसा शृणद्मि त्रैष्टुभेन त्वा ಛಂದಸಾ ಛೃಣದ್ಮಿ त्रैष्टुभेन त्वा छन्दसा शृणद्मि त्रैष्टुभेन त्वा छन्दसा शृणद्मि जागतेन त्वा ಛಂದಸಾ ಛೃಣದ್ಮಿ जागतेन त्वा छन्दसा शृणद्मि जागतेन त्वा छन्दसा शृणद्मि शृणत्तु त्वा वाक् शृणुत्वा वाक् शृणुत्वा वाक् शृणत्वोर्क शृणुत्वोर्क शृणुत्वोर्क शृणत्त्वा हविः शृणुत्वा हविः शृणुत्वा हविः छन्दिवाचम् शृण्डिवाचम् शृण्डिवाचम् छृन्द्योर्ज्वम् शृन्द्योर्ज्वम् शृन्द्योर्ज्वम् छृन्दिहविः शृन्दिहविः शृन्दिहविः देवपुरश्चर सख्या संत्वा देवपुरश्चर सख्या संत्वा देवपुरश्चर सख्या संत्वा पृथिवीं भवावाश्च पृथिवीं भवाश्च पृथिवीं भवाश्च
ಬ್ರಹ್ಮ ಪ್ರವರ್ಗೇಣ ಪ್ರಚರಿಷ್ಯ ಬ್ರಹ್ಮನ್ ಪ್ರವರ್ಗೇಣ ಪ್ರಚರಿಷ್ಯಾಮಃ ಬ್ರಹ್ಮನ್ ಪ್ರವರ್ಗೇಣ ಪ್ರಚರಿಷ್ಯಾಮಃ ಬ್ರಹ್ಮನ್ ಪ್ರವರ್ಗೇಣ ಪ್ರಚರಿಷ್ಯಾಮಃ. ನಾಲ್ಕನೇ ಇದರದ್ದು ಅನುವಾಕ ಪ್ರೈಶ ಮಂತ್ರ ಅಂತ ಇದೆ. ಪ್ರೈಶ ಅಂದ್ರೆ ಏನು? ಪ್ರೈಶ ಮಂತ್ರ ಪ್ರೇಷಣ, ಕಳಿಸ್ಕೊಡೋದು ಅಂತ. ಬ್ರಹ್ಮನ್ ಪ್ರವರ್ಗೇಣ ಪ್ರಚರಿಷ್ಯಾಮಃ ಹೋತುರ್ಘರ್ಮಮಭಿಷ್ಟ ಏನದು ಅಭಿಷ್ಟುಹಿ ಹೋತುರ್ಘರ್ಮಮಭಿಷ್ಟುಹಿ ಹೋತರ್ಘರ್ಮಮಭಿಷ್ಟುಹಿ ಹೋತರ್ಘರ್ಮಮಭಿಷ್ಟುಹಿ ಅಗ್ನಿ ದ್ರೌಹಿಣೌ ಪುರೋಡಾಶಾವಧಿಷ್ಟ್ರಯ ಅಗ್ನಿ ದ್ರೌಹಿಣೌ ಪುರೋಡಾಶಾವಧಿಷ್ಟ್ರಯ ಅಗ್ನಿ ದ್ರೌಹಿಣೌ ಪುರೋಡಾಶಾವಧಿಷ್ಟ್ರಯ ಪ್ರತಿಪ್ರಸ್ಥಾತರ್ವಿಹರ 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 ಪ್ರಸ್ತೋತಃ ಸಾಮಾನಿಗಾಯ ಪ್ರಸ್ತೋತಃ ಸಾಮಾನಿಗಾಯ ಪ್ರಸ್ತೋತಃ ಸಾಮಾನಿಗಾಯ ಯಜುರ್ಯುಕ್ತಗಂ ಸಾಮಭಿರಾಕ್ತಂ ಖಂ ತ್ವ ಅಭಿರಾಕ್ತಕಂ ತ್ವ ಯಜುರ್ಯುಕ್ತಕಂ ಸಾಮವಿರಾಕ್ತಕಂ ತ್ವಾ ಯಜುರ್ಯುಕ್ತಕಂ ಸಾಮವಿರಾಕ್ತಕಂ ತ್ವಾ ವಿಶ್ವೈರ್ದೇವೈರನುಮಂತಂ ಮರುದ್ಭಿಃ ವಿಶ್ವೈರ್ದೇವೈರನುಮತಂ ಮರುದ್ಭಿಃ ವಿಶ್ವೈರ್ದೇವೈರನುಮತಂ ಮರುದ್ಭಿಃ. ಹನುಮಂತಂ ಇಲ್ಲ ಅನುಮತಂ. ಅನುಮತ ಹನುಮಂತ ಏನು ವ್ಯತ್ಯಾಸ ಅಂದ್ರೆ ಅದು ಪ್ಲೂರಲ್ ಆದ್ರೆ ಬರುತ್ತೆ. ಅನುಮತಂ ಮರುದ್ಭಿಃ ದಕ್ಷಿಣಾಭಿಃ ಪ್ರತತಂ ಪಾರಯಿಷ್ಣುಂ ದಕ್ಷಿಣಾಭಿಃ ಪ್ರಥಮಂ ಪಾರಯಿಷ್ಣುಂ ಪ್ರತತಂ ಪಾರಯಿಷ್ಣುಂ ಪ್ರತತಂ ಪಾರಯಿಷ್ಣುಂ ದಕ್ಷಿಣಾಭಿಃ ಪ್ರತತಂ ಪಾರಯಿಷ್ಣುಂ ಸ್ತುಭೋ ವಹಂತಿ ಸುಮನಸ್ಯ ಮಾನಂ ಶುಭೋ ವಹಂತು ಸುಮನಸ್ಯ ಮಾನಂ ಶುಭೋ ವಹಂತು ಸುಮನಸ್ಯ ಮಾನಂ ವಹಂತಿ ವಹಂತು ಇಕರ್ದ ವಹಂತಿ ಪಣ್ಣುವ ಸ್ತುಭೋ ವಹಂತಿ ಸುಮನಸ್ಯ ಮಾನಂ ಸನೋ ರುಚಂ ದೇಹ್ಯಹೃಣೀಯಮಾನಃ ಸನೋ ರುಚಂ ದೇಹ್ಯ ಹೃಣೀಯಮಾನಃ ಸನೋ ರುಚಂ ದೇಹ್ಯ ಹೃಣೀಯಮಾನಃ ಅಹೃಣೀಯಮಾನಃ. ಅದು ಈ ವರಾನ್ ಪ್ರೇಷಯಿಷ್ಯೆ ಕಾಶಿ ಯಾತ್ರೆ ಕಳಿಸ್ತಲ್ಲ, ಆಮೇಲೆ ಅವನು ಮಧುಪರ್ಕ ಬಂದ್ಮೇಲೆ ಅವನಿಗೆ ಕೆಲವು ಮಂತ್ರಗಳು ಹೇಳೋದಿದೆ. ಅಹೃಣೀಯ ಆಪಹ, ಅರ್ಹತೆ ಶುದ್ಧವಾದಂತಹ ನೀರು ಅದನ್ನು ಕೊಡ್ತಾ ಇದೆ. ಅದನ್ನು ಅವ್ನು ನೀರು ಒಂಚೂರು ನೆಲದ ಮೇಲೆ ಹಾಕಿದ್ರಿಂದ ಪ್ರೋಕ್ಷೆ ಮಾಡ್ಕೊಡ್ಬೇಕು. ಬ್ರಹ್ಮಚಾರಿ ವಟು ಬರ್ತಾನಲ್ಲ ಅವನಿಗೆ ಅವನಿಗೆ ಮಧುಪರ್ಕ ಇದೆಲ್ಲ ಕೊಟ್ಟು ಆಮೇಲೆ ಬರುವಂತ ಅಹೃಣೀಯ ಆಪಹ. ಹಾಗೆ ಇಲ್ಲಿ ಅಹೃಣೀಯ ಮಾಪಹ ಮಾನಃ, ಇಲ್ಲಿ ಅಹೃಣೀಯ ಮಾನಃ. ಭೂರ್ಭುವಸ್ಸುವಃ 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 ಓಮಿಂದ್ರವಂತಃ ಪ್ರಚರತ ಓಮಿಂದ್ರವಂತಃ ಪ್ರಚರತ ಓಮಿಂದ್ರವಂತಃ ಪ್ರಚರತ. ಕನ್ಯೆಯನ್ನು ಕರ್ಕೊಂಡ ಮೇಲೆ ಓಂ ಉತ್ಸೃಜೇತ್ ಅಂತ ಜೋರಾಗಿ ಹೇಳ್ಬೇಕು. ಸ್ನಾನಕ್ಕೆ ನೀರನ್ನು ತಗೊಂಬ ಅಂತ ಬರುತ್ತೆ ಅಲ್ಲಿ ವಿವಾಹದ ಇದರಲ್ಲಿ. ವರ ಆಕ್ಚುಲ್ ಆಗಿ ವಧುವಿಗೆ ಸ್ನಾನ ಮಾಡಿಸ್ಬೇಕು ಆಚಾರದಲ್ಲಿ. ಇವಾಗ ಪ್ರೋಕ್ಷಣೆ ಹಿರಣ್ಯವರ್ಣ ಶುಚಿ ಪಾವಕ ಹೇಳ್ತೀವಲ್ಲ, ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅವಳಿಗೆ ಪ್ರೋಕ್ಷಣೆ ಮಾಡ್ಬೇಕಾದ್ರೆ. ವಸ್ತ್ರವನ್ನ ಮುಟ್ಟಿ ಹೇಳುವಂತಹದ್ದು. ವಸ್ತ್ರ ಧರಿಸೋದ್ರಲ್ಲಿ ಏನು ಅಂದ್ರೆ ಅವಳ ಜರೆ ಮುಪ್ಪೆ ಬರದಲ್ಲೇ ಇರಲಿ ಅಂತ. ಯಾವಾಗಲೂ ಅವಳು ಪೂರ್ಣವಾಗಿ ಆರೋಗ್ಯವಾಗಿರಲಿ, ಮುಂದಕ್ಕೆ ಗೃಹಸ್ಥಾಶ್ರಮದ ರೆಸ್ಪಾನ್ಸಿಬಿಲಿಟಿನೆಲ್ಲ ಅವಳು ಇದು ಮಾಡಬೇಕು, ಸಂತತಿಯನ್ನು ಪಡೆಯುವಂತಹದ್ದು. ಎಲ್ಲದಕ್ಕೂ ಕೂಡ ಆ ಎಲ್ಲ ಮಂತ್ರಗಳು ಪುಷ್ಟೀಕರವಾಗತ್ತೆ.
ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಮಂತ್ರಿಗಳು ಎಲ್ಲ ಏನು ಮಾಡಿಸ್ತಾರೋ ಇಲ್ವೋ, ಸುಮ್ಮನೆ ಒಂದು ಮಂಗಲ್ಯ ಕಟ್ಟೋದು ಸಪ್ತಪದಿ ಆಯಿತು, 10,000 ರೂಪಾಯಿ ಪಡ್ಕೊಂಬೋ ಪೋಂಗು நம்மளுಕ್ಕೂ ಬೇಗ ಮುಡ್ಚಕ್ ಸೌಕರ್ಯ, ಎಷ್ಟು ಬೇಗ ಮುಗಿಸಿದ್ರೆ ಎಷ್ಟು. ಆಮೇಲೆ ಅವರು ರಿಸೆಪ್ಷನ್ಗೆ ರೆಡಿ ಆಗಬೇಕು. ಆಚರಣೆಗಳು ಹೇಗಾಗ್ಬಿಡುತ್ತೆ, ಅರ್ಥಹೀನವಾಗ್ಬಿಡುತ್ತೆ. ಮದುವೆನೇ ಆಗಿಲ್ಲ, ರಿಸೆಪ್ಷನ್ಗೆ ಮೊದಲು ಅದ್ರ ಚೌಲ್ಟ್ರಿಗೆ ಮಾರನೇ ದಿವಸ ಕೊಟ್ಟರೆ ಇನ್ನೊಂದು ದಿವಸ ಕೊಡಬೇಕು ದುಡ್ಡು. ಶಾಸ್ತ್ರ ಹೆಂಗೆ ತಿರುಗಿಸ್ಕೊಳ್ಳೋದು ಅಂತಂದ್ರೆ ಮನಸ್ಸಿಗೆ ನಮ್ಮ ಸೌಕರ್ಯಕ್ಕೆ. ಎಲ್ಲರೂ ಹೇಳ್ತು, ಅಯ್ಯೋ ಒಂದು ದಿವಸಕ್ಕೆ 1 ಲಕ್ಷ. ಈಗ ಹಿಂದಿನ ದಿವಸ 3 ಗಂಟೆಯಿಂದ ಮಾರನೇ ದಿವಸ ಬೆಳಗ್ಗೆ ಒಳಗೆ ಮುಗಿದೋಗ್ಬೇಕು. ಸೊ ಅವಾಗೇನೋ ಮಧ್ಯಾಹ್ನ 2 ಗಂಟೆಗೆ ನೀವು ಖಾಲಿ ಮಾಡಬೇಕು. ಸಾಯಂಕಾಲಕ್ಕೆ ರಿಸೆಪ್ಷನ್ಗೆ ಇಟ್ಕೊಂಡ್ರೆ ಇನ್ನೊಂದು ದಿವಸದ ಕೊಡಿ. ಅದಕ್ಕೇನೋ ವರಪೂಜೆ ದಿವಸ ರಿಸೆಪ್ಷನ್ ಮಾಡಿಬಿಡೋದು, ಮಾರನೇ ದಿವಸ 2 ಗಂಟೆಗೆ ಆವಾಗಲೇ ಎಲ್ಲ ಮುಗಿಸಿ ಪ್ಯಾಕ್ ಆಫ್. ದುಡ್ಡಿಂದು ಒಂದು ಕಡೆ ಆದರೆ ಆಚರಣೆಗಳು ಹೆಂಗೆ ಆಗ್ಬಿಡುತ್ತೆ ಅಂತ ಕಾಂಪನ್ಸೇಟ್ ಮಾಡ್ಕೊಳ್ಳೋಣ, ಇಲ್ಲ ಅಂತ ಹೇಳೋಲ್ಲ. ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದ್ರ ವಿವೇಕ ಇರಬೇಕು ಸರಿಯಾಗಿ. ಮುಂದೋಣ. ಅಹೃಣೀಯಮಾನೋ ದ್ವೇಷ ಬ್ರಹ್ಮನ್ ಪ್ರಚರಿಷ್ಯಾಮಃ ನಮೋ ಬ್ರಹ್ಮಣೇ ಧಾರಣಂ ಮೇ. ಇದಾಗಯ್ಯ ಮೊದಲത്തെ ವಿಷಯ ಹಚ್ಕೊಂಡೆ. ಇಪ್ಪ ಇದೆ. ವೃಷ್ಣೋ ಅಶ್ವಸ್ಯ ನಿಷ್ಪದಸಿ ಓಂ ಇಂದ್ರವಂತಃ ಪ್ರಚರತ ಬ್ರಹ್ಮನ್ ಪ್ರಚರಿಷ್ಯಾಮಃ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋರ್ಧ್ವಂ ಮಮಾಶ್ಯವೋ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.